SSGD ಎಕ್ಸಾಮ್ ಸ್ಟಾರ್ಟ್ ಐತೆ, ಏಪ್ರಿಲ್ 26ರಿಂದ ಸ್ಟಾರ್ಟ್ ಐತೆ. ನಿಮ್ಗೆ ಈ SSGD ಪರೀಕ್ಷೆನ ಇಷ್ಟು ಅನಲೈಸ್ ಮಾಡಿದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತಪ್ಪ ಅಂತಂದ್ರ, ಈ SSGD ರೀಸನಿಂಗ್ ಮೇಲೆ ನಿಮ್ಗೆ 4 ಪ್ರಶ್ನೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪಕ್ಕ ಬಂದಿದೇವ. ಇವೆಲ್ಲ ಅದೇ ತರ ಮಾಡ್ಲತ್ತೇವ. ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರೆ 4 ಮಾರ್ಕ್ಸ್ ನಿಮ್ ಕೈಯಾಗ. ಓಕೆನಾ? ಸೊ ಕ್ವಶನ್ ನಂಬರ್ 1 ಡೈರೆಕ್ಟ್ ಆಗಿ ಬಂದ್ಬಿಡಮ್ ನೋಡಿ. ಕ್ವಶನ್ ನಂಬರ್ 1 ಏನಪ್ಪಾ ಅಂತಂದ್ರ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ GPZJ ಅನ್ನು 98 ಎಂದು ಮತ್ತು OWRS ಅನ್ನು 66 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ VIX ಎಂದು ನೀಡಲಾಗಿರುವ ಸಂಕೇತ ಯಾವುದು ಅಂತಂದ್ರ, ಈ ತರ ಆಲ್ಫಾಬೆಟ್ ಕೊಟ್ಟು ಈ ತರ ನಂಬರ್ ಕೊಟ್ಟಾಗ ಅವಾಗ ನೀವು ತಿಳ್ಕೋಬೇಕು. ನೀವು ನಿಮ್ಮ SSGD ಎಕ್ಸಾಮ್ ಬರೆಯೋದ್ನಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಗೇನೋ ಒಂದು ರಫ್ ಶೀಟ್ ಕೊಟ್ಟಿರ್ತಾರೆ ನೋಡು, ಆ ರಫ್ ಶೀಟ್ ನ ಲಾಸ್ಟ್ ಪೇಜ್ ಬಂದು ಈ ತರ ಏನ್ ಮಾಡ್ಬಿಟ್ರು, ನಂಬರ್ಸ್ ಬರ್ಕೊಂಡ್ಬಿಡ್ರಿ. ABCD ನ ಲೆಟರ್ಸ್ ಜೊತೆ ನೀವೇನ್ ಮಾಡ್ಬಿಟ್ರು, ನಂಬರ್ ಬರ್ಕೊಂಡ್ಬಿಡ್ರಿ. ಅಂದ್ರೆ A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3, D ಅಂದ್ರೆ 4, E ಅಂದ್ರೆ 5, F ಅಂದ್ರೆ 6. ಈ ತರ ಎಲ್ಲಿ ತನಪ್ಪ ಅಂದ್ರೆ Z ತನ ನೀವು ಎಲ್ಲಾ ಆಲ್ಫಾಬೆಟ್ ಗಳನ್ನ ಬರ್ಕೊಂಡ್ಬಿಡ್ರಿ. ಆಯ್ತಾ? ಅದ್ರ ಜೊತೆ ಮತ್ತೆ ಒಂದೊಂದು ಕ್ವಶನ್ ಏನಾಗ್ತಾವಪ್ಪ ಅಂತಂದ್ರ, A ಅಂದ್ರ 1 ಇದು ಸ್ಟ್ರೇಟ್ ಅಂದ್ರೆ ಸ್ಟ್ರೇಟ್ ಇಂದ ಬಂದ್ರೆ, ಅದೇ ರಿವರ್ಸ್ ಇಂದ ಬಂದ್ರೆ ಏನಪ್ಪಾ ಅಂತಂದ್ರೆ A ಅಂದ್ರೆ 26, B ಅಂದ್ರೆ 25, C ಅಂದ್ರೆ 24, D ಅಂದ್ರೆ 23. ಈ ತರದ ಪ್ರಶ್ನೆಗಳು ಬರ್ತಾವ. ಆಯ್ತಾ? ಅದ್ ಹೆಂಗ್ ಬರ್ತಾವ ಹೆಂಗಿಲ್ಲ ಒಂದೊಂದಾಗೆ ಕ್ವಶನ್ಸ್ ನಾವು ನೋಡ್ಕೊಂತ ಹೋಗಮ್. ಆದ್ರೆ ನೀವು ಎಕ್ಸಾಮ್ ಬಿಟ್ಟಾಗ, ಎಕ್ಸಾಮ್ ನಿಮ್ಗೆ ಪೇಪರ್ ಬರೆಯೋದ್ನಾಗ ನೀವೇನ್ ಮಾಡ್ಬೇಕು, ರೀಸನಿಂಗ್ ಮಾಡೋ ಟೈಮ್ದಾಗ ಲಾಸ್ಟ್ ಪೇಜಿಗೆ ಈ ತರ A ಇಂದ ಹಿಡಿದು Z ತನ ಎಲ್ಲಾ ಲೆಟರ್ಸ್ ಬರ್ಕೊಂಡು ಅದು ಸ್ಟ್ರೇಟ್ ಇಂದ ಮತ್ತು ರಿವರ್ಸ್ ಇಂದ ಬರ್ಕೊಂಡ್ರೆ ಏನಾಗ್ತಪ್ಪ ಅಂತಂದ್ರೆ, ನಿಮ್ಗೆ ಇದು ರೀಸನಿಂಗ್ ಮೇಲೆ ಅಷ್ಟೇ ಅಲ್ಲ, ನಿಮ್ಗೆ ಸರಣಿ ಏನಾದ್ರು ನೀವು ಅಕ್ಷರ ಸರಣಿ ಬಿಡ್ಸೋದ್ನಾಗ ನಿಮ್ಗೆ ಆದಷ್ಟು ಹೆಲ್ಪ್ ಆಗ್ತದೆ. ಓಕೆನಾ? ಬರ್ರಿ. ಸೊ ಕ್ವಶನ್ ನಂಬರ್ 1 ಡೈರೆಕ್ಟ್ ಆಗಿ ಬಂದ್ಬಿಡೋಣ. ಸೊ ಕ್ವಶನ್ ನಂಬರ್ 1 GPZJ. ಸೊ ಇದಕ್ಕೆ ಏನಪ್ಪಾ, ಸೊ ನೋಡು ಇಲ್ಲಿ 98 ಅಂತ ಕೊಟ್ರಿ. ಅಂದ್ರ G ಅನ್ನೋದು ನಂಬರ್ ಎಷ್ಟು, ಅದೇ ತರನೇ P ಅಂದ್ರೆ ನಂಬರ್ ಎಷ್ಟು, J ಅಂದ್ರೆ ನಂಬರ್ ಎಷ್ಟು, Z ಅಂದ್ರೆ ಎಷ್ಟು, J ಅಂದ್ರೆ ಎಷ್ಟು. ನೀವೇನ್ ಮಾಡ್ರಪ್ಪ ಅಂತಂದ್ರೆ ರಿವರ್ಸ್ ಇಂದ ಒಂದ್ಸತಿ ಟ್ರೈ ಮಾಡ್ರಿ. ಸೊ ರಿವರ್ಸ್ ಇಂದ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ರಿವರ್ಸ್ ಇಂದ Pದು 20 ಅಲ್ಲ, Gದು 20, Pದು 11, Zದು 1, Jದು 17. ಅಂದ್ರೆ ಈ ಮೇಲೆ ಕೊಟ್ಟಂತ ಎಲ್ಲಾ ಆಲ್ಫಾಬೆಟ್ಗಳು ನೀವೇನ್ ಮಾಡ್ರಿ, ರಿವರ್ಸ್ ಆರ್ಡರ್ ಇಂದ ಎಲ್ಲಾ ನಂಬರ್ಗಳು ಬರ್ಕೊಂಬಿಡ್ರು. ಸೊ 20, 11, 31, 20, 11, 31, 31, 1, 32, 32, 17 ಎಷ್ಟು ಬರ್ತೈತೆ ನೋಡ್ರು, 49. ಸೊ ಇಲ್ಲಿ ಎಷ್ಟೈತೆ, 98 ಐತೆ. ಅಂದ್ರೆ 49 98 ಯಾವ ಬರುತ್ತಾ, ಇಂಟು 2 ಮಾಡಿದಾಗ. ಬಟ್ ಇದೇ ತರನೇ ಬೇರೆ ಕ್ವಶನ್ ಅಲ್ಲಿ ವರ್ಕೌಟ್ ಆಗಿರ್ಬೇಕು. ರೈಟ್ ಆಗಿ ಇದೇ ಲಾಜಿಕ್ ಅಲ್ಲಿ ಬಂದಿರ್ಬೇಕು. OWRS ಸೇಮ್ ಇದೇ ತರ ಪ್ರಶ್ನೆ ಬಂದಿರ್ತಾವ. ನೆನ್ಪಿಟ್ಗಾರಿ, ಈ ವರ್ಷ ನಾವೆಲ್ಲಾ ಅನಲೈಸ್ ಮಾಡಿ ಇಲ್ಲಿವರೆಗೂ ನಡೆದಂತ ಎಲ್ಲಾ ಶಿಫ್ಟ್ ಮೇಲೆ ನಾವು ಏನಪ್ಪಾ ಅಂತಂದ್ರೆ ಅನಲೈಸ್ ಮಾಡಿದ್ದೇನಪ್ಪಾ ಅಂದ್ರೆ 4 ಪ್ರಶ್ನೆ ಬಂದಿರ್ತಾವ. ಓಕೆ, ಅದೇ ತರನೇ ಓದು ನೀವೇನ್ ಮಾಡ್ರಪ್ಪ ಅಂತಂದ್ರೆ ಮತ್ತೆ ರಿವರ್ಸ್ ಆರ್ಡರ್ ಇಂದ ತೆಗರಿ. ಸೊ ಓದು ರಿವರ್ಸ್ ಆರ್ಡರ್ ಇಂದ ಏನ್ ಬರ್ತದೆ, W. ಓದು ರಿವರ್ಸ್ ಆರ್ಡರ್ ಇಂದ 12, 12, Wದು 4, Rದು 9, Sದು 8. ಸೊ ಇದನ್ನೆಲ್ಲ ಕೂಡ್ಸ್ಬಿಡ್ರ. ಸೊ 12, 4, 16, 16, 9, 25, 25, 8, 33. ಸೊ 33ಕ್ಕೆ 63 ಹೆಂಗ್ ನೋಡಿಲ್ಲಿ, 49 98 ಹಂಗೈತೆ. ಅದೇ ತರನೇ 33 ಇದ್ದು 66 ಹೆಂಗೈತಪ್ಪ ಅಂದ್ರೆ ಇಂಟು 2 ಮಾಡಿದ್ರೆ, ಅಂದ್ರ GPZJ ನ 98 ಹೆಂಗ್ ಮಾಡಿದ್ರೆ ಅಂದ್ರೆ ರಿವರ್ಸ್ ಆರ್ಡರ್ ಇಂದ ಎಲ್ಲಾ ನಂಬರ್ಗಳನ್ನ ಬರ್ಕೊಂಡು ಇಂಟು 2 ಮಾಡಿದ್ರೆ 98 ಬಂತು. ಅದೇ ತರನೇ OWRS ಎಲ್ಲಾ ಹಿಂದಲಿಂದ ಅಂದ್ರೆ ಈ ರಿವರ್ಸ್ ಆರ್ಡರ್ ಇಂದ ಬರ್ಕೊಂಡು ಹೋದಾಗ ಅದ್ರ ಎಷ್ಟು ಬಂತು, 33 ಬಂತು. ಅದಕ್ಕೆ ಇಂಟು 2 ಮಾಡಿದ್ರೆ 66 ಬಂತು. ಅದೇ ತರನೇ ನಿಮ್ಗೆ ಲಾಸ್ಟ್ ಏನ್ ಕ್ವಶನ್ ಕೇಳ್ಯಾರ ನೋಡು, ಅದನ್ನ ಸಾಲ್ವ್ ಮಾಡ್ಬೇಕು. ನೀವು ಲಾಸ್ಟ್ ಏನಂತ ಕೇಳ್ಯಾರ, VIX ನ ನೀವೇನ್ ಮಾಡ್ಬೇಕು, ರಿವರ್ಸ್ ಆರ್ಡರ್ ಇಂದ ನೋಡ್ಬೇಕು. ರಿವರ್ಸ್ ಆರ್ಡರ್ ಇಂದ ಅಂದ್ರೆ ಏನಪ್ಪಾ ಅಂತಂದ್ರೆ, V ಆಲ್ಫಾಬೆಟ್ ಎಷ್ಟು ಬರ್ತಪ್ಪ ಅಂತ ರಿವರ್ಸ್ ಇಂದ 5 ಅಂತ ಬರ್ತತೆ, 5, 18 ಬರ್ತತೆ, Xದು 3 ಬರ್ತತೆ, ಇದು 22 ಬರ್ತದೆ. ಸೊ ಇದನ್ನೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕೂಡ್ಸ್ಬಿಡ್ಬೇಕು. 5, 18, 23, 23, 3, 26, 26, 2, 26, 22, 48. ಸೊ 48 ಎಲ್ಲ ಕಡೆ ಇಂಟು 2 ಮಾಡಿದ್ರೆ ನಾವು ಕೂಡ ಇಂಟು 2 ಮಾಡಿದ್ರೆ 96. ಸೊ ಇದೇ ತರನೇ ಪ್ರಶ್ನೆ ಬಂದಿರ್ತಾವ, ಮಾಡ್ಬೇಕು.
ಓಕೆ, ಕ್ವಶನ್ ನಂಬರ್ 2. ಸೊ ಕ್ವಶನ್ ನಂಬರ್ 2 ಒಂದ್ಸತಿ ನೀವೇ ಟ್ರೈ ಮಾಡಿ, ಪಾಸ್ ಮಾಡಿ ಟ್ರೈ ಮಾಡಿ, ಅದಾದ್ಮೇಲೆ ಆನ್ಸರ್ ಕಾಯಿರಿ, ನಾನು ಮಾಡ್ಬಿಡ್ತೀನಿ. ಅದರಿಂದ ಏನಾಗತ್ತಪ್ಪ ಅಂದ್ರೆ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಬರ್ರಿ. ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮವನ್ನು ಆಧರಿಸಿ CGJK ನವ್ರು ಏನಂತ ಕರಿತಾರಪ್ಪ ಅಂತಂದ್ರೆ IMPQ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ನ ಇದು ಎರಡನೇ ಏನದ ಟೈಪ್ 2. ಯಾಕಪ್ಪ ಅಂದ್ರೆ ಟೈಪ್ 1 ಏನ್ ಬಂದಿತ್ತು, ನೀವು ನಂಬರ್ಸ್ ಬಂದಿದ್ದು. ಟೈಪ್ 2 ಏನ್ ಬಂದಿದೆ, ಆಲ್ಫಾಬೆಟ್ ಜೊತೆ ನಂಬರ್ ಬಂದಿಲ್ಲ, ಆಲ್ಫಾಬೆಟ್ ಜೊತೆ ಆಲ್ಫಾಬೆಟೇ ಬಂದಿದೆ. ಓಕೆನಾ? ನೋಡ್ರಿ, ಸಿ ಇಂದ ಐ ಮುಂದೋಗ್ಯಾರ ಅಂದ್ರೆ ನಿಮ್ಗೆ ಇಲ್ಲಿ ಆಲ್ಫಾಬೆಟ್ ಒಂದೊಂದ್ಸತಿ ಏನಾಗತ್ತಪ್ಪ ಅಂದ್ರೆ ಈ ಆಲ್ಫಾಬೆಟ್ಸ್ ಗಳು ಮುಂದಕ್ಕೆ ಹೋಗಿದ್ದು ಹಿಂದಕ್ಕೆ ಹೋಗಿದ್ದ ಬಂದಿರ್ತಾವ. ಸೊ ಈ ಪ್ರಶ್ನೆಯಲ್ಲಿ ಏನಾಗೈತಪ್ಪ ಅಂದ್ರೆ ಸಿ ಫಸ್ಟ್ ಬರುತ್ತೆ, ಐ ಅನ್ನೋದು ಸೆಕೆಂಡ್ ಬರುತ್ತೆ. ಅಂದ್ರೆ ಎಷ್ಟು ಮುಂದಕ್ಕೆ ಹೋಗ್ಯಾರ? ಸಿ ಆದ್ಮೇಲೆ ಏನ್ ಬರ್ತೈತೆ, ಡಿ, ಇ, ಎಫ್, ಜಿ, ಎಚ್, ಐ ಕೂಡ ಸೇರ್ಸಿರು. 1 2 3 4 5 6 ಅಂದ್ರೆ +6. ಅದೇ ತರನೇ ಜಿ ಇಂದ ಎಂ, GH I J K L M ಸೇರ್ಸಬೇಕು. 1 2 3 4 5 6. ಸೊ ಓಕೆ, ಇಲ್ಲಿ ಕೂಡ 6 ಮಾಡ್ಯಾರ. ಸೊ ಜೆ ಇಂದ ಪಿ, I J K L M N O P ಇದನ್ನು ಸೇರ್ಸಬೇಕು. 1 2 3 4 5 6. ಓಕೆ, ಅಂದ್ರ ಎಲ್ಲಾ ಲೆಟರ್ಗೂ +6 +6 ಮಾಡಿರ್ತಾರೆ. ಸೊ ಅದೇ ತರನೇ CGIK ನ IMPQ +6 ಮಾಡಿದ್ರು. ಅದೇ ರೀತಿಯಲ್ಲಿ HL QR ಗೂ ನಾವೇನ್ ಮಾಡ್ಬೇಕು, ಏನ್ ಮಾಡ್ಯಾರ ಅಂತ ಫಸ್ಟ್ ತಿಳ್ಕೊಂಬಿಡಮ್ಮ. ಯಾಕಪ್ಪ ಅಂದ್ರೆ ಯಾವ ತರ ಮಾಡ್ಯಾರ, ಯಾವ ಲಾಜಿಕ್ ಲಿಂದ ಬಂದತೆ ಅದ ಆನ್ಸರ್ ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಅದಕ್ಕೆ ಲಾಸ್ಟ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ H ಆದ್ಮೇಲೆ ಏನ್ ಬರುತ್ತಾ, I J K L M N. ನೋಡ್ರಿ, ಆಯ್ ಬಿಟ್ಬಿಡ್ಬೇಕು. 1 2 3 4 5 6. ಓಕೆ, ಹಂಗಂದ್ರೆ ಇಲ್ಲಿ ಕೂಡ ಫಸ್ಟ್ +6 ಐತೆ ಅಂದ್ರೆ ಉಳಿದಿದ್ದು ಕೂಡ +6 ಇರ್ತೈತಿ. ಒಂದ್ಸತಿ ನೀವೇ ಟ್ರೈ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಹಂಗಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತಲ್ಲ, ಎಲ್ಲಾ ಲೆಟರ್ಗೂ R ಮಾಡ್ಕೊಂತ ಬಿಡ್ಬೇಕಂದ್ರೆ AEMO. ಸೊ +R ಮಾಡೋ ಬದ್ಲಿ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, ಒಂದ್ಸತಿ ಆಪ್ಷನ್ ಕಡೆ ಗಮನ ಕೊಡ್ಬೇಕು. ನೋಡಿಲಿ, ಆಪ್ಷನ್ ಹೆಂಗಿದೆಯಪ್ಪ ಅಂದ್ರೆ ಫಸ್ಟ್ ಲೆಟರ್ ಎಲ್ಲಾ ಕಡೆ ಡಿಫ್ರೆಂಟ್ ಐತೆ, ಬೇರೆ ಐತೆ ನೋಡ್ರಿ. ಸೊ ಅಂದ್ರೆ ಫಸ್ಟ್ ಲೆಟರ್ ಅಷ್ಟೇ ಕಂಡಿಡ್ಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. +R ಮಾತ್ರ ಮಾಡ್ಬೇಕು. A ಇಂದ B, C, D, E, F, G ಅಂದ್ರೆ ಫಸ್ಟ್ ಏನ್ ಬರ್ತದೆ, G. ಸೊ G ಇಂದ ಬರೋದು ಯಾವ್ದು, ಇದು ಒಂದೇ ಆಲ್ಫಾಬೆಟ್. ಹಂಗಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೂಡ ಸೇಮ್ ಇದೇ ತರ. ಇವಾಗ ಏನ್ ಜಸ್ಟ್ ಮಾಡಿದೆ ನೋಡು, ಟೈಪ್ 2 ಪ್ರಕರಣ ಐತಿ. ಯಾಕಪ್ಪ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮವನ್ನು ಆಧರಿಸಿ FROM ನ WJFE ಅಂತ ಹೇಳ್ತಾರಂತ. ಒಂದ್ಸತಿ ನೀವೇ ಟ್ರೈ ಮಾಡಿ, ಪಾಸ್ ಮಾಡಿ. ಪಾಸ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿ. ಮತ್ತೆ ಸೇಮ್ ಅದೇ ತರನೇ F ಇಂದ W ಬಂದಾರ. ತಿಳ್ಕರಿ, ಇವಾಗ ನೀವು F ಇಂದ W ಬಂದ್ರಪ್ಪ ಅಂದ್ರೆ ನಾರ್ಮಲ್ ಆಗಿ ನಮ್ಮ ಮೈಂಡ್ ಎಲ್ಲಿ ಹೋಗುತ್ತಾ, F ಇಂದ W, F ಆದ್ಮೇಲೆ GHIJKLMN ಹಿಂಗೆ ಅಣಶಾಂತ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ ಮತ್ತೆ ನೀವು ಬಹಳ ಲೆಟರ್ಸ್ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, F ಇಂದ W ಗೆ ಎದ್ಕೋಬೇಕು, ಮುಂದಕ್ಕೆ ಯಾಕೆ ಹೋಗ್ಬೇಕು, ನಾವು ಹಿಂದಕ್ಕೆ ಹೋಗ್ಬೇಕಂತ ಐಡಿಯಾ ಹೊಳಿಬೇಕು. ಸೊ F ಇಂದ W ಗೆ ಹೋಗ್ಬೇಕಪ್ಪ ಅಂತಾರೆ ಫಸ್ಟ್ ನೀವು E ನ ಹೋಗ್ಬೇಕು. E ಆದ್ಮೇಲೆ D ಇಂದ C, B, A, ನೆಕ್ಸ್ಟ್ ಅದಾದ್ಮೇಲೆ Z, Y, ಅದಾದ್ಮೇಲೆ X, ಇದಾದ್ಮೇಲೆ W. ಇಷ್ಟು ಲೆಟರ್ ಬರಿಬೇಕು. ಇಲ್ಲಪ್ಪ ಅಂದ್ರೆ ಇಲ್ಲ ಸರ್ ನಾನು F ಇಂದ W ಗೆ ಮುಂದೆ ಹೋಗ್ನಪ್ಪ ಅಂತ ಅನ್ಕೊಂಡ್ರೆ ಅದು ಆಗಲ್ಲ. ಯಾಕಪ್ಪ ಅಂದ್ರೆ ಬಹಳ ಲೆಟರ್ಸ್ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಲೆಟರ್ ಮುಂದಕ್ಕೆ ಹೋಗ್ಯಾರ, ಈ F ಅನ್ನು ಬಿಟ್ಬಿಡ್ಬೇಕು. 1 2 3 4 5 6 7 8 9. ಓಕೆ, +-9. ಯಾಕಂದ್ರೆ ಹಿಂದಕ್ಕೆ ಬಂದಿವಿ. ಆಯ್ತಾ? ಈ ಏನಪ್ಪ ಈ ರೀಸನಿಂಗ್ ಅಂತಂದ್ರೆ, ಎ ಇಂದ ಯಾವುದೇ ಲೆಟರ್ ಇಲ್ಲಪ್ಪ ಅಂದ್ರೆ ಐತೆ, ಮತ್ತೆ ಯಾವ್ದೈತೆ, Z ಐತೆ. ಮತ್ತೆ Z ಇಂದ ಯಾವ್ದು ಗೊತ್ತು ನಿಮ್ಗೆಲ್ಲ. ಅದೇ ತರನೇ R ಇಂದ J ಗೆ ಬಂದರು. ಸೊ R ಇಂದ J ಗೆ ಎಷ್ಟು ಬಂದಾರ ನೋಡಲ್ಲಿ, Q, P, O, ಅದಾದ್ಮೇಲೆ N, M, L, K, J.
ನೋಡಿ ಎಷ್ಟು ಬಂದಾರ 1 2 3 4 5 6 7 8. ಓಕೆ -8 ಅದೇ. ಓಕೆ ಮೂರನೇ ಲೆಟರ್ ಬರಮ್. ಸೊ ಮೂರನೇ ಲೆಟರ್ ಮತ್ತೆ ಓ ಇಂದ ಎಫ್ ಬಂದಾರ. ಎಲ್ಲಿಂದ? ಓ ಇಂದ ಎಫ್ ಬಂದಾರ ಅಂದ್ರೆ ಎನ್ ಓ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ. ಓಕೆ ನೋಡಿಲಿ 1 2 3 4 5 6 7 8. ಓಕೆ -8 ಕರೆಕ್ಟಾ? ಓ ಇಂದ ಎಫ್ ಬಂದರ ಎನ್ ಕರೆಕ್ಟ್ ಐತೆ. ಓ ಬಿಡ್ಬಿಡ್ಬೇಕು. ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ ಇಂದ ಎಫ್. ಓಕೆ ಇದನ್ನ ಎಫ್ ಕೂಡ ಹಿಡ್ಕೋಬೇಕು. ಯಾಕಪ್ಪ ಅಂದ್ರೆ ಲಾಸ್ಟ್ ಲೆಟರ್ ಯಾವ್ದು ಕೌಂಟ್ ಮಾಡ್ತಾರೆ ನೋಡು ಅದು ಕೂಡ ಹಿಡ್ಕೋಬೇಕು. -9 ಆಯ್ತಾ? ಅದೇ ತರನೇ ಲಾಸ್ಟ್ ಮತ್ತೆ ಎಂ ಇಂದ ಇ ಬಂದರೆ. ಸೊ ಎಂ ಇಂದ ಇ ಬಂದ್ರೆ ಎಲ್ ಕೆ ಜೆ ಐ ಎಚ್ ಜಿ ಎಫ್. ಈ ಲೆಟರ್ ಲಾಸ್ಟ್ ಯಾವ ಲೆಟರ್ ಎಲ್ಲಿ ತನಕ ಕೇಳಿರ್ತಾರೋ ಅದು ಕೂಡ ಹಿಡ್ಕೋಬೇಕು. ಸೊ ನೋಡ್ರಿ 1 2 3 4 5 6 7 8 ಅಂದ್ರೆ ಫಸ್ಟ್ ಲೆಟರ್ -9, ಸೆಕೆಂಡ್ ಲೆಟರ್ -8, ಥರ್ಡ್ ಲೆಟರ್ -9 ಮತ್ತೆ ಫೋರ್ತ್ ಲೆಟರ್ -8. ಈ ತರ ನೀವು ಆನ್ಸರ್ ಟ್ರೈ ಮಾಡಿದ್ರೆ ಸಿಗುತ್ತೆ. ಓಕೆ ಇಂಗ್ಲಿಷ್ ಆಧರಿಸಿ FROM ನ WJF ಎಂದು, ಅದೇ ರೀತಿಯಲ್ಲಿ VLEJ ಅವ್ರು ಏನಂತ ಕರೀತಾರ ಅಂತಂದ್ರೆ ಮತ್ತೆ MDVY. ಓಕೆ ವಿ ಇಂದ ಎಂ ಬಂದಾರ. ಸೊ ವಿ ಇಂದ ಎಂ ಬಂದ್ರ ಅಂದ್ರೆ ಮತ್ತೆ ನೀವು ಹಿಂದಕ್ಕೆ ಹೋಗ್ಬೇಕು. ಯು ಟಿ ಎಸ್ ಆರ್ ಕ್ಯೂ ಪಿ ಓ ಎನ್ ಮತ್ತೆ ಲಾಸ್ಟ್ ಲೆಟರ್ ಎಲ್ಲಿ ತನ ಹೇಳಿರ್ತಾರ ಎಂ ತನ ಹೇಳಿದ್ರೆ ಅದನ್ನ ಸೇರಿಸಬೇಕು. ಟೋಟಲ್ ಆಗಿ ಎಷ್ಟಾಗ್ಯಾವ? 1 2 3 4 5 6 7 8 9. ಓಕೆ ಹಂಗಂದ್ರ ಫಸ್ಟ್ ಲೆಟರ್ 9 ಐತಿ ಅಂದ್ರೆ ಉಳಿದಿದ್ದು ಕೂಡ ಅದೇ ಫಾಲ್ ಆಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ಓಕೆನಾ? ಅಂದ್ರೆ ಇವಾಗ ಟೈಮ್ ವೇಸ್ಟ್ ಮಾಡ್ಲಾರ್ದಾಗ ನಾನು ಲಾಸ್ಟ್ ಏನ್ ಕೇಳ್ಯಾರ ನೋಡು, -9 -8 -9 ಅದೇ ಲಾಜಿಕ್ ಇಟ್ಕೊಂಡು ನಾನು ಲಾಸ್ಟಿಗೆ ಮಾಡ್ಬಿಡ್ತೀನಿ. ಲಾಸ್ಟ್ ಏನಿದು UNDI. ಸೊ ಒಂದ್ಸತಿ ಮಾಡಕ್ಕೇನು ಮುಂಚೆ ನಾನು ಏನ್ ಮಾಡ್ತೇನೆ, ಆಪ್ಷನ್ ಅಲ್ಲಿ ಎಲ್ಲಾ ಟೈಮ್ ಇಲ್ಲಿ ಎಲ್ಲೆಲ್ಲಿ ಬಂದ ಹಂಗಾದ್ರೆ ನಾ ಫಸ್ಟ್ ಟೈಮ್ ಮಾಡ್ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಎಕ್ಸಾಮಿನರ್ ಮೈಂಡ್ ಏನ್ ಗೊತ್ತಾ, ಕಡಿಮೆ ಇದೇ ತರ ಪ್ರಶ್ನೆ ಕೊಟ್ಟು ಅವ್ರಿಗೇನು ಹುಡುಗರು ಟೈಮ್ ವೇಸ್ಟ್ ಹಾಳು ಮಾಡ್ಬೇಕಂತ ಇರುತ್ತೆ. ಯಾಕಪ್ಪ ಅಂದ್ರೆ ನಿಮ್ಗೆ GD ಯಲ್ಲಿ ಟೋಟಲ್ ಆಗಿ ನಿಮ್ಗೆ 60 ನಿಮಿಷ ಇರ್ತದೆ, ಆದ್ರೆ ನಿಮ್ಗೆ 80 ಕ್ವಶನ್ ಮಾಡಕ ಕೊಟ್ಟಿರ್ತಾರ. ನೀವು ಇದೇ ತರನೇ ಸ್ವಲ್ಪ ತಲೆ ಉಪಯೋಗಿಸಿ ಮಾಡಿದ್ರೆ ವರ್ಕ್ ಆಗುತ್ತೆ. ಅದು ಬಿಟ್ಟು ಇಲ್ಲ ನಾನು ಎಲ್ಲ ಮಾಡ್ಕೊಂಡ್ ಗೊತ್ತಪ್ಪ ಅಂದ್ರೆ ಆಗಲ್ಲ. ನೀವು ನೋಡಿಲಿ ಎಲ್ಲ ಕಡೆ ಎಲ್ಲ ಐತೆ ಅಂದ್ರೆ ಇದು ಮಾಡಕ್ ಬೇಕಿಲ್ಲ. ನೀವ್ ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ 2ನೇ ಲೆಟರ್ಗೆ ಹೋಗ್ಬೇಕು. 2ನೇ ಲೆಟರ್ ಅಲ್ಲಿ ಯಾವ್ದಾದ್ರು ಆಪ್ಷನ್ ಯಾವ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಂದ್ರೆ ಫಸ್ಟ್ ಏನ್ ಮಾಡಕ್ ಹೋಗ್ಬಿಡ್ರು, ಫಸ್ಟ್ ಎಲ್ಲಿ ಬಂದೇ ಬರುತ್ತೆ, ಯಾಕಂದ್ರೆ ಎಲ್ಲ ಆಪ್ಷನ್ ಅಲ್ಲಿ ಅದೈತಿ. ಸೊ 2ನೇದು -8 ಮಾಡ್ಬೇಕ. ಸೊ ಎನ್ನಿಂದ -8 ಮಾಡ್ಬೇಕು. ಸೊ ಎಂ ಎಲ್ ಅಂದ್ರೆ ಎನ್ನಿಗೆ ನೀವು -8 ಮಾಡ್ಬೇಕು. ಸೊ ಎನ್ನಿಗೆ -8 ಮಾಡ್ಬೇಕಂದ್ರೆ ಎಂ ಎಲ್ ಕೆ ಜೆ ಐ ಎಚ್ ಜಿ. ಓಕೆ ನೋಡಮ್ಮ. ಸೊ -8 ಬಂದಿರ್ಬೇಕು. 1 2 3 4 5 6 7. ಸೊ ಜಿ ಇಂದ ಎಫ್ ಅಂದ್ರೆ ಎಂಡ್ ಬಂತು. ಸೊ ಅಂದ್ರೆ ಇಲ್ಲಿ LF ಇಂದ ಸ್ಟಾರ್ಟ್ ಆಗಿರ್ಬೇಕು. ಹಂಗಂದ್ರೆ U2 ಅದು LF ಅನ್ನೋದೇ ರೈಟ್, ಇವೆರಡು ರೈಟ್. ಬಟ್ ಇವೆರಡರೊಳಗೆ ನೆಕ್ಸ್ಟ್ ಲೆಟರ್ ನೀವು ಕಂಡಿಡಿದ್ರೆ ಉತ್ತರ ಸಿಕ್ಬಿಡುತ್ತೆ ನಿಮ್ಗೆ. ಸೊ ಒಂದು ಡಿ ಇಂದ -9 ಮಾಡ್ಬೇಕು. ಸೊ ಡಿ ಇಂದ -9 ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ CBAZYXW ವಿ ಇಂದ ಏನ್ ಬರ್ತದೆ ಯು. ಓಕೆ -9 ಬಂದಿರ್ಬೇಕು, ನೆನ್ಪಿಡ್ರಿ. -9 -8 -9 ಬಂದಿರ್ಬೇಕು. 1 2 3 4 5 6 7 8 9 ಅಂದ್ರೆ LFU ಇಂದ ಸ್ಟಾರ್ಟ್ ಆಗಿರ್ಬೇಕು. ಸೊ LFU ಇಂದ ಇದು ಇಲ್ಲ ಅದೊಂದು ಇದು ಒಂದೇ. ಓಕೆ ನೆಕ್ಸ್ಟ್ ಪ್ರಶ್ನೆ. ಸೊ ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ರಿ. ಓಕೆ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ BASE ಅನ್ನು 8970 ಎಂದು ಮತ್ತು ASET ಅನ್ನು
0697 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಈ ಸಂಕೇತದ ಭಾಷೆಯಲ್ಲಿ ಟಿಗೆ ಯಾವ ಸಂಕೇತವಾಗಿರುತ್ತದೆ? ನೋಡಲಿ, ನಾ ಫಸ್ಟ್ ಏನ್ ಮಾಡಿದ್ನಪ್ಪ ಅಂದ್ರೆ ನಂಬರ್ ಇಂದ ಲೆಟರ್ಸ್ ಇಂದ ಲೆಟರ್ಸ್ಗೆ ಒಂದ್ ಬಂದಿತ್ತು, ಲೆಟರ್ ಇಂದ ನಂಬರ್ಗೆ ಬಂದಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಲಾಸ್ಟ್ ಟೈಮ್ ಏನ್ ಬಂದಿತ್ತು, ಈ ತರ GHIK ಈ ತರ ಒಂದು ನಂಬರ್ಸ್ ಕೊಡ್ತಿದ್ರು. ಓಕೆ, ಇಲ್ಲಂದ್ರೆ ಏನಂತ ಕೊಡ್ತಿದ್ರು, JKLM ಈ ತರ. ಅಂದ್ರೆ ಒಂದ್ಸತೆ ಅಲ್ಫಾಬೆಟ್ಸ್ ಕೊಟ್ಟು ಅದ್ರ ಜೊತೆ ನಂಬರ್ ಕೊಡ್ತಿದ್ರು, ಇಲ್ಲಂತಂದ್ರೆ ಅಲ್ಫಾಬೆಟ್ಸ್ ಕೊಟ್ಟು ಅಲ್ಫಾಬೆಟ್ ನ ಕೊಡ್ತಿದ್ರು. ಬಟ್ ಈ ಸತಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಆಲ್ಫಾಬೆಟ್ ಜೊತೆ ನಂಬರ್ ಕೊಟ್ಟಾರ, ಬಟ್ ಒಂದೊಂದೇ ನಂಬರ್ ಕೊಟ್ಟಿಲ್ಲ, 4 ನಂಬರ್ ಕೊಟ್ಟಾರ. ಅವಾಗ ನೀವು ತಿಳ್ಕೊಬೇಕು, ಇದು ಟೈಪ್ 1 ಅಲ್ಲ, ಟೈಪ್ 2 ಅಲ್ಲ, ಇದು ಬೇರೆ ಟೈಪ್. ಓಕೆ, ನಾ ಏನಂತ ಹೇಳಿದ್ನಪ್ಪ ಅಂತಂದ್ರ ಈ SSC GD ಮೇಲೆ ನಿಮ್ಗೆ 4 ಕ್ವಶನ್ಸ್ ಬರ್ತಾವ ಅಂತ ಹೇಳಿದ್ನಿ. ಸೊ ಅಂದ್ರೆ ಟೈಪ್ 1 ಆಯ್ತು, ಟೈಪ್ 2 ಆಯ್ತು, ಇದು ಟೈಪ್ 3. ಸೊ ಟೈಪ್ 3 ಏನು, BASC ನವ್ರು ಏನಂತ ಕರಿತಾರ ಅಂತಂದ್ರೆ 8970 ಅಂತ ಕರಿತಾರಂತೆ. ಅದೇ ತರನೇ ASET ಅನ್ನ ಏನಂತ ಕರಿತಾರ ಅಂತಂದ್ರೆ 0697 ಅಂತ ಕರಿತಾರಂತ. ಇವಾಗ ನೀವು ತಿಳ್ಕೊಬೇಕಾದ ಏನಪ್ಪಾ ಅಂತಂದ್ರೆ ಮೇಲೆ ಮತ್ತು ಕೆಳಗಡೆ ಇರುವಂತ ಅಲ್ಫಾಬೆಟ್ಗಳು ಸೇಮ್ ಅದೇನ ನೋಡ್ರಿ, ಸೇಮ್ ಅದೇವ ನೋಡ್ರಿ, ಅವೇ ರಿಪೀಟ್ ಆಗ್ಯಾವ. ಅದೇ ತರ ಮೇಲೆ ನಂಬರ್ಸ್ ಮತ್ತೆ ತೆಳಗ ನಂಬರ್ಸ್ ಏನ್ ರಿಪೀಟ್ ಆಗ್ಯಾವ ನೋಡ್ರಿ. ಹಾಗಂದ್ರ ಬಿ ಇಲ್ಲಿ ಏನಂತ ಕೋಡ್ ಮಾಡ್ಯಾರ 8, ಎಸ್ ಏನಂತ ಕೋಡ್ ಮಾಡ್ಯಾರ 6. ಸೊ ಹಂಗಂದ್ರೆ ನಮ್ ಲಾಸ್ಟ್ ಕ್ವಶನ್ ಕೇಳಿರದೆ ಅದು ಟಿಗೆ. ಹಂಗಂದ್ರೆ ಟಿಗೆ ಏನಂತ ಕರೆದ್ರ ಅಲ್ಲಿ ನೋಡಿ, ಟಿಗೆ ಏನಂತ 6, ಆಪ್ಷನ್ ನಂಬರ್ 2. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಮತ್ತೆ ಇಲ್ಲಿ ಏನ್ ಬಂದತ್ತಪ್ಪ ಅಂತಂದ್ರ ನೋಡಿ, ಒಂದ್ಸತಿ ನೀವೇ ಟ್ರೈ ಮಾಡಿ. ಓಕೆ, ನೋಡಿ, ಅಲ್ಫಾಬೆಟ್ಸ್ ಇಂದ ಅಲ್ಫಾಬೆಟೇ ಬಂದಿದೆ ಅಂದ್ರೆ ನೀವು ತಿಳ್ಕೋಬೇಕು. ಓಕೆ, ಡಿ ಇಂದ ಎಫ್ ಬಂದಿದೆ, ಹಂಗಂದ್ರೆ ಅವರು ಡಿ ಅನ್ನೋದು ಫಸ್ಟ್ ಬರುತ್ತೆ, ಡಿ ಮುಂದೆ ಎಫ್ ಬರುತ್ತೆ. ಅಂದ್ರೆ ಡಿ ಆದ್ಮೇಲೆ ಏನ್ ಬರುತ್ತೆ, EF +2. ಎಸ್ ಇಂದ ಯು, ಎಸ್ ಆದ್ಮೇಲೆ ಟಿ, ಎಸ್ ಆದ್ಮೇಲೆ ಏನ್ ಬರುತ್ತೆ TU, ಅಂದ್ರೆ ಇಲ್ಲಿ +2. ಅದಾದ್ಮೇಲೆ ಎಕ್ಸ್ ಆದ್ಮೇಲೆ YZ, ಇಲ್ಲಿ 2. ಎಲ್ ಆದ್ಮೇಲೆ MN, ಇಲ್ಲಿ 2. ಅಂದ್ರೆ ಎಲ್ಲಾ ಕಡೆ +2 ಮಾಡ್ಯಾರ. ಅದೇ ತರನೇ ನಾವು ಕೂಡ GMUB ಗೆ ಏನ್ ಮಾಡಮ್ಮ, +2 ಮಾಡಮ್ಮ, ಉತ್ತರ ಸಿಗುತ್ತೆ. ಜಿ ಆದ್ಮೇಲೆ HI, ನೋಡಿ ಇಲ್ಲಿ I ಇಂದ ಸ್ಟಾರ್ಟ್ ಆಗೈತೆ. ಎಂ ಆದ್ಮೇಲೆ ಏನ್ ಬರ್ತಾ NO, ಅಂದ್ರೆ ಎಲ್ಲಾ ಕಡೆ +2 ಮಾಡ್ಯಾರ. ಸುಮ್ನೆ ಮಾಡ್ಕೆ ಅಂತ ಟೈಮ್ ವೇಸ್ಟ್ ಮಾಡೋ ಬದ್ಲಿ, ಯಾಕಪ್ಪ ಅಂತಂದ್ರೆ SSC GD ಪರೀಕ್ಷೆಯಲ್ಲಿ ನಿಮ್ಗೆ ಟೈಮ್ ಇರಲ್ಲ. ಸೊ ಕಡಿಮೆ ಟೈಮಲ್ಲಿ ಬಹಳ ಪ್ರಶ್ನೆಗಳು ಸಾಲ್ವ್ ಮಾಡ್ಬೇಕಲ್ಲ, ಫಾಸ್ಟ್ ಆಗಿ ಇರ್ಬೇಕು, ಬಟ್ ರೈಟ್ ಮಾಡ್ತಾ ಇರ್ಬೇಕು. ಸೊ +2. ಟಿ ಆದ್ಮೇಲೆ ಏನ್ ಬರ್ತದೆ, ಸೊ ಟಿ ಆದ್ಮೇಲೆ ಏನ್ ಬರ್ತದೆ ಅಂದ್ರೆ UV, ವಿ ಇಂದ ಸ್ಟಾರ್ಟ್ ಆಗಿರ್ಬೇಕು, ಇವೆರಡು ಹೋದ್ರು. ಸೊ ಪ್ಲಸ್ ಆದ್ಮೇಲೆ ಎಫ್ ಆದ್ಮೇಲೆ ಎಫ್ ಆದ್ಮೇಲೆ ಏನ್ ಬರುತ್ತೆ GH ಬಂದಿರ್ಬೇಕು. ಇಲ್ಲಿ VH ಲಿಂದ ಸ್ಟಾರ್ಟ್ ಆಗಿರೋದು ಯಾವ್ದು, ಇದು ಒಂದೇ. ಓಕೆ, ಇಲ್ಲ ಎರಡದೇವ, VH ಅಂತ ಎರಡದೇವ. ಸೊ 3 ಲೆಟರ್ ಕಂಡಿಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. MNOPQ, ಅಂದ್ರೆ ಇಲ್ಲಿ ಕ್ಯೂ ಬಂದಿರ್ಬೇಕು. ಅಂದ್ರೆ ಏನದು ಕ್ಯೂ ಬಂದಿರೋದು ಯಾವ್ದು, ಇದು ಒಂದೇ. VHQP ಅನ್ನೋದು ಆನ್ಸರ್ ರೈಟ್. ಓಕೆ, ನೆಕ್ಸ್ಟ್. ಮತ್ತೆ ನೋಡಿ ಇಲ್ಲಿ ಸೇಮ್ ನಾನು ಲಾಸ್ಟ್ ಟೈಮ್ ಏನ್ ಕೊಟ್ಟಿದ್ದೆ ನೋಡಿ, ಇದು ನಾನು ಟೋಟಲ್ ಆಗಿ ಏನ್ ಹೇಳಿದ್ದೆ, ಒಂದು ಫಸ್ಟ್ ಅಲ್ಫಾಬೆಟ್ ಇಂದ ಎಲ್ಲಾ ಅದರ ಅಲ್ಫಾಬೆಟ್ಗಳು ಕೂಡಿಸಿ ನಂಬರ್ ಕೊಟ್ಟಿರೋದು, ಅಲ್ಫಾಬೆಟ್ ಇಂದ ಅಲ್ಫಾಬೆಟ್ಗೆ. ನೆಕ್ಸ್ಟ್ ಅಲ್ಫಾಬೆಟ್ಗಳು ಬಂದಿರ್ತಾವ, ಬಟ್ ಏನಪ್ಪಾ ಅಂತಂದ್ರೆ ಬಹಳ ನಂಬರ್ಸ್ ಬಂದವು. ಇದು ಕೂಡ ಸೇಮ್ ಅದೇ ತರನೇ ಇದೆ ನೋಡಿ. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ಲಾಸ್ಟ್ ಟೈಮ್ ನೀವು ಮಾಡ್ಬೇಕಾದಾಗ ಬಹಳ ನಂಬರ್ಸ್ ಬಂದಿದ್ದು, ಬಟ್ ಇಲ್ಲಿ ಮೇಲೆ ಮತ್ತು ಈ ಕಡೆ ಮೇಲೆ ಆಲ್ಫಾಬೆಟ್ಗಳು ಏನಾಗಿದಪ್ಪ ಅಂದ್ರೆ ರಿಪೀಟ್ ಆಗಿದ್ವು. ಇವಾಗ ರಿಪೀಟ್ ಆಗ್ಯಾವ ನೋಡು, ರಿಪೀಟ್ ಅಲ್ಲ. ಅದೇ ತರನೇ ನಂಬರ್ಸ್ಗಳು ಕೂಡ ರಿಪೀಟ್ ಆಗಿದ್ವು, ಇವಾಗ ರಿಪೀಟ್ ಆಗ್ಯಾವ, ರಿಪೀಟ್ ಆಗಲ್ಲ. ಅಂದ್ರೆ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ನೋಡು, ಆ ತರ ಇಲ್ಲ, ಇದು ಬೇರೆ ಟೈಪು. ಸೊ ಹಂಗಂದ್ರೆ ಹೆಂಗಪ್ಪ, ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ಲಿ.
ಎಂಬುದು ನಮಗೆ ಸ್ಟ್ರೇಟ್ ಇಂದ ಗೊತ್ತು. ಎಂಬುದು ಸ್ಟ್ರೇಟ್ ಆಗಿ ನೋಡೋದಾದ್ರೆ ಸೊ ಎಂಬುದು ಸ್ಟ್ರೇಟ್ ಆರ್ಡರ್ ಇಂದ 13 ಅಂತ ಬರುತ್ತೆ 13. ಆದ್ರೆ ಇದಕ್ಕೆ ಪ್ಲಸ್ 2 ಮಾಡ್ರ ಅಂತ ತಿಳ್ಕೊಳ್ಳೋಣ. ಪ್ಲಸ್ 2. ಅದೇ ತರನೇ ಆರ್ ನಂಬರ್ ಎಷ್ಟಪ್ಪ ಅಂತಂದ್ರೆ 18. ಅದಕ್ಕೆ ಪ್ಲಸ್ 2 ಮಾಡ್ರ ಅಂತ ತಿಳ್ಕೊಳಮ್ಮ. ಸೊ ಅದೇ ತರನೇ ಜಿದ ನಂಬರ್ 7 ಪ್ಲಸ್ 2 ಮಾಡ್ರ ಅಂತ ತಿಳ್ಕೊಳಮ್ಮ. ಎಫ್ ನಂಬರ್ 6 ಅದಕ್ಕೆ ಪ್ಲಸ್ 2 ಮಾಡಮ್ ತಿಳ್ಕೊಳಮ್ಮ. ಅಂದ್ರೆ ಎಲ್ಲಾ ಲೆಟರ್ ಎಲ್ಲವೂ ಇದೇ ತರ ಇರುತ್ತೆ. ಯಾಕಪ್ಪ ಅಂದ್ರೆ ವೈದ ನಂಬರ್ ಎಷ್ಟಪ್ಪ ಅಂತಂದ್ರೆ 25. ಅದಕ್ಕೆ ಪ್ಲಸ್ 2 ಮಾಡಿದ್ರೆ 27 ಬರುತ್ತೆ. ಓಕೆ, ಸೇಮ್ ಅದೇ ತರ ಐತೆ. ಅದಕ್ಕೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡೋಣ, ಈ ತರ ಟೈಮ್ ವೇಸ್ಟ್ ಮಾಡೋ ಬದ್ಲಿ ಡೈರೆಕ್ಟ್ ಆಗಿ ಲಾಸ್ಟ್ ಪ್ರಶ್ನೆ ಏನ್ ಕೇಳ್ಯಾರ JWAS ಗೆ ನಾವು ಏನ್ ಮಾಡೋಣ, ಪ್ಲಸ್ 2 ಮಾಡೋಣ. ಉತ್ತರ ಇಲ್ಲೇ ಸಿಕ್ಬಿಡುತ್ತೆ ನಮ್ಗೆ. ಸೊ ಜೇದ ನಂಬರ್ ಎಷ್ಟು? ಸೊ ಜೇದ ನಂಬರ್ 10. 10ಕ್ಕೆ 2 ಕೂಡಿಸ್ಬಿಡಮ್ಮ, 12 ಬರ್ತತೆ. ಸೊ 12 ಬರೋದು ಇದು ಹೋಯ್ತು, ಇದು ಒಂದೇ ಒಂದು ಉತ್ತರ. 6ನೇ ಪ್ರಶ್ನೆಗೆ ಉತ್ತರ 3. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳ್ತದಪ್ಪ ಅಂತಂದ್ರೆ, ಮತ್ತೆ DKSO ಅವ್ರು ಏನಂತ ಕರಿತಾರ ಅಂತಂದ್ರೆ CIPK ಅಂತ ಕರಿತಾರಂತ. ಅಂದ್ರೆ ಡಿ ಇಂದ ಸಿ ಗೆ -1. ಹೌದಾ? ನೆಕ್ಸ್ಟ್ ಅದೇ ತರನೇ ಕೆ ಇಂದ ಐ ಬಂದರು. ಸೊ ಕೆ ಇಂದ ಐ ಬಂದ್ರಪ್ಪ ಅಂದ್ರೆ ಜೆ ಮತ್ತು ಕೆ. ನೋಡಿಲಿ, ಡಿ ಆದ್ಮೇಲೆ ಸಿ ಬರ್ತಿಲ್ಲ, ಅದಕ್ಕೆ -1. ಕೆ ಆದ್ಮೇಲೆ ಐ ಬರಲ್ಲ, ನಡಬರ್ಕ ಜೆ ಬರ್ತದೆ. ಅದಾದ್ಮೇಲೆ ನಡಬರ್ಕ ಜೆ ಬರ್ತದೆ, ಜೆ ಆದ್ಮೇಲೆ ಐ ಬರ್ತದೆ, ಅಂದ್ರೆ -2. ಅದೇ ತರನೇ ಎಸ್ ಇಂದ ಪಿ ಡೈರೆಕ್ಟ್ ಬರಲ್ಲ. ಯಾಕಪ್ಪ ಅಂತಂದ್ರೆ ಎಸ್ ಇಂದ ಏನ್ ಬರ್ತದೆ, ಆರ್ ಕ್ಯೂ ಪಿ ಅಂದ್ರೆ -3. ಅದೇ ತರನೇ ಓ ಇಂದ ಡೈರೆಕ್ಟ್ ಕೆ ಬರಲ್ಲ. ಅದಕ್ಕಿಂತ ಮುಂಚೆ ಏನ್ ಬರ್ತಾವ, ಎನ್ ಎಂ ಎಲ್ ಲಾಸ್ಟ್ ಕೆ. ಅಂದ್ರ -1 -2 -3 -4. ನಾವೇ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಲಾಸ್ಟ್ ಏನ್ ಕೊಟ್ಟಾರ ನೋಡಿ, ಇದಕ್ಕೆ ಟ್ರೈ ಮಾಡ್ಬೇಕು. LAPZ ಗೆ ಇಲ್ಲಿ -1 ಅಂತ ಕೊಟ್ರ, -2 ಕೊಟ್ರ, -3 ಕೊಟ್ರ, -4 ಕೊಟ್ರ, ನಾವು ಇದಕ್ಕ ಇಂಪ್ಲಿಮೆಂಟ್ ಮಾಡಮ್ ಹೋಗಿ. ಸೊ ಎಲ್ಲಿಂದ -1 ಮಾಡಿದ್ರೆ ಏನ್ ಬರ್ತಪ್ಪ ಅಂತಂದ್ರೆ ಕೆ ಬರುತ್ತೆ. ಸೊ ಸೊ ಎಲ್ಲಿಗೆ ಅವರ ಕೋಡ್ ಮಾಡ್ಕೊಟ್ರೆ LAP ಗೆ ನೋಡಿ, ಎಲ್ಲಿಂದ -1 ಮಾಡ್ರೆ ಕೆ ಬಂದತ್ತೆ. ಅದೇ ತರನೇ ಎ ಇಂದ -2 ಮಾಡ್ರೆ ಡಬ್ಲ್ಯೂ ಆದ್ಮೇಲೆ ಏನ್ ಬರುತ್ತಾ, ಜಡ್ ಬರ್ತದೆ. ಓಕೆ, ನಮ್ಗೆ ಇದನ್ನ ಕಂಡಿಡಿದ್ ಬೇಕಲ್ಲ, ನಮಗೆ ಲಾಸ್ಟ್ ಇದನ್ನ ಕಂಡಿಡಿಬೇಕು. EYGN. ಸೊ -1 ಫಸ್ಟ್ನೇದಕ್ಕೆ -1. ಸೊ -1 ಅಂದ್ರೆ ಇ ಇಂದ ಏನ್ ಬರ್ತದೆ, ಡಿ ಬರ್ತದೆ. ಮುಗಿದೋಯ್ತು, ಸಿಂಪಲ್. ಕಡಿಮೆ ಟೈಮ್ದಲ್ಲಿ ಈ ತರ ಪ್ರಶ್ನೆಗಳು ಬಂದಪ್ಪ ಅಂದ್ರೆ ಮುಗಿದೋಯ್ತು. ಈ ಟೈಮ್ ಉಳಿಸಿ ನೀವು ಇದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮ್ಯಾಥ್ಸ್ಗಾದ್ರೂ ಟೈಮ್ ಕೊಡ್ಬೋದು. ಓಕೆ, ಕ್ವಶನ್ ನಂಬರ್ 8 ನೋಡಲಿ. ಸೊ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ WEDS ಅನ್ನು 3 ಎಂದು ಮತ್ತೆ ನೋಡ್ರಿ ಇಲ್ಲಿ. ಸೊ WEDS ನ 3 ಅಂತ ಕರೀತಾರಂತಂದ್ರೆ ನೋಡಿ, ಸಿಂಪಲ್. ಬಹಳ ಆಕ್ಚುಲಿ ನಮ್ಗೆ 2 ಅಂಕಿಯ ನಂಬರ್ ಆದ್ರೆ ಬರ್ಬೇಕಿತ್ತು. ಆದ್ರೆ ಇಲ್ಲಿ ಒಂದೇ ಅಂಕಿಯ ನಂಬರ್ ಬಂದತ್ತೆ. ಅವಾಗ ನಿಮ್ಗೆ ಏನಾಗ್ಬೇಕಂದ್ರೆ ಒಂದೇ ಅಂಕಿ ನಂಬರ್ ಬಂದತ್ತಪ್ಪ ಅಂದ್ರೆ ಹೆಂಗ ನಿಮ್ಗೆ ಗೈಡ್ ಹೇಳ್ಬೇಕಪ್ಪ ಅಂದ್ರೆ 4 ನಂಬರ್ ಇದೆ, ಅಂದ್ರೆ 4 ಆಲ್ಫಾಬೆಟ್ಗಳು ಇದಾವ. ಬಟ್ 3 ನಂಬರ್ ಕೊಟ್ರ ಅಂದ್ರೆ 4ರ ಒಂದು ಮೈನಸ್ ಮಾಡ್ರೆ 3 ಬಂದಿತ್ತು. ಬಟ್ ಇದ್ರ ನೀ ಎಲ್ಲದಕ್ಕೂ ವರ್ಕೌಟ್ ಆಗಿರ್ಬೇಕು ಇಲ್ಲಿ. ಸೊ 1 2 3 4 5 1 2 3 4 5 6 7 ಐತೆ. ಸೊ ಇಲ್ಲಿ -1 ಮಾಡ್ರೆ ಇಲ್ಲಿ -1 ಮಾಡಿರ್ಬೇಕು, 6 ಐತೆ. ಹಂಗಂದ್ರ ಲಾಸ್ಟ್ ನೀವು 1 2 3 4 5 6 7 8 ಐತೆ. ಸೊ 8ರಾಗ ಒಂದು ಮೈನಸ್ ಮಾಡ್ರೆ 7 ಮುಗಿದೆ. ನೆಕ್ಸ್ಟ್ ನೋಡಲಿ, ಮತ್ತೆ ಏನಂತ ಕರಿತಾರಪ್ಪ ಅಂತಂದ್ರ ನೋಡಿ, ಒಂದ್ಸತಿ ಕ್ವಶನ್ ಟ್ರೈ ಮಾಡಿ ನೋಡಿ. AMBUSH ನ ಅವ್ರು ಏನಂತ ಕರಿತಾರಪ್ಪ ಅಂತಂದ್ರೆ FPIWTH. ನೋಡಿಲಿ, ಎ ಇಂದ ಎಫ್ ಬಂದ್ರ ಅಂದ್ರೆ ಮುಂದಕ್ಕೆ ಹೋಗ್ಯಾರ. ಎಷ್ಟು ಮುಂದಕ್ಕೆ ಹೋಗ್ಯಾರ? ಎ ಇಂದ ಆದ್ಮೇಲೆ ಬಿ, ಸಿ, ಡಿ, ಇ, ಲಾಸ್ಟ್ ಲೆಟರ್ ಏನಿರುತ್ತೆ ಅದನ್ನು ಆಡ್ ಮಾಡ್ಬೇಕು, ಕೌಂಟ್ ಮಾಡ್ತಾ ಹೋಗ್ಬೇಕು. 1 2 3 4 5 +5. ನೆಕ್ಸ್ಟ್ ಅದೇ ತರನೇ ಎಂ ಇಂದ
ನೆಕ್ಸ್ಟ್ ಏನ್ ಮಾಡಿದಾರೆ ಎಂ ಇಂದ ಪಿ ಅಂದ್ರೆ ಮುಂದಕ್ಕೆ ಹೋಗ್ಯಾರ. ಎಷ್ಟು ಮುಂದಕ್ಕೆ ಹೋಗ್ಯಾರ? ಎಂ ಆದ್ಮೇಲೆ ಎನ್ ಓ ಪಿ ಪ್ಲಸ್ 3. ಸೊ ಬಿ ಇಂದ ಐ ಬಂದ್ರಿ. ಸೊ ಬಿ ಇಂದ ಐ ಬಂದ್ರೆ ಅಂದ್ರೆ ಸಿ ಡಿ ಇ ಎಫ್ ಜಿ ಎಚ್ ಐ 1 2 3 4 5 6 7 ಪ್ಲಸ್ 7. ಸೊ ಅದೇ ತರನೇ ಯು ಇಂದ ಡಬ್ಲ್ಯೂ ಬಂದರು. ಹೌದಾ? ಯು ಕೊಟ್ಟಿದ್ರ ಇಲ್ಲಿ. ಸೊ ಯು ಇಂದ ಯು ಆದ್ಮೇಲೆ ಯು ವಿ ಡಬ್ಲ್ಯೂ. ಸೊ ಪ್ಲಸ್ 2. ಸೊ ಎಸ್ ಆದ್ಮೇಲೆ ಟಿ ಬಂದಿದೆ. ಸೊ ಎಸ್ ಆದ್ಮೇಲೆ ಟಿ ಆದ್ಮೇಲೆ ಅಂದ್ರೆ ಪ್ಲಸ್ 1. ಅದಾದ್ಮೇಲೆ ಇಲ್ಲಿ 0. ಬಟ್ ಇದನ್ನೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕನ್ನಡದಂತ ಲಾಜಿಕ್ ಎಲ್ಲಾ ಕ್ವಶನ್ಗೆ ಇಂಪ್ಲಿಮೆಂಟ್ ಆಗಿರ್ಬೇಕು. ಅಂದ್ರೆ ಮೇಲೆ ಏನ್ ಕೊಟ್ಟಿರ್ತಾರೆ ನೋಡೋದು ನಿಮ್ಗೆ ಇದು ಓ ಸಿ ಟಿ ಎ ಎನ್ ಗೆ ಇದೇ ಹಾಕಿದಾಗ ನಿಮ್ಗೆ ಅಲ್ಲಿ ಉತ್ತರ ಇರ್ಬೇಕು. ಹಾಗಾದ್ರೆ ನೀವು ಮಾಡಿದ್ರೆ ರೈಟ್. ಓ ಸಿ ಟಿ ಎ ಎನ್ ಇ. ನೋಡಿ ಇಲ್ಲಿ ಯಾವ್ದಾದ್ರು ಆಲ್ಫಾಬೆಟ್ ಸೇಮ್ ಐತೆ ನೋಡಿಲಿ. ಟಿ ಸೇಮ್ ಐತೆ, ಎಫ್ ಸೇಮ್ ಐತೆ. ಓಕೆ, 3ರ ಲೆಟರ್ ಕಂಡಿಡಿಯಮ್ಮ. ಸೊ 3ರ ಲೆಟರ್ ಏನ್ ಮಾಡ್ಯಾರ ನೋಡ್ರಿ, ಪ್ಲಸ್ 7 ಮಾಡ್ಯಾರ. ನಾವು ಪ್ಲಸ್ 7 ಮಾಡಮ್ಮ. ಟಿ ಆದ್ಮೇಲೆ ಏನ್ ಬರ್ತದೆ? ಸೊ ಟಿ ಆದ್ಮೇಲೆ ಏನ್ ಬರ್ತದೆ? ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಎ. ನೋಡಿಲಿ ಪ್ಲಸ್ 7 ಮಾಡಿರ್ಬೇಕು. 1 2 3 4 5 6 7. ಹಂಗಂದ್ರೆ 7 ಲೆಟರ್ ಸೇರಿಸ್ಬೇಕು. ಅಂದ್ರೆ ಎ ಬಂದಿರ್ಬೇಕು ಇಲ್ಲಿ. ಸೊ ಎ ಬಂದಿರ್ಬೇಕಂದ್ರೆ ಇದು ಹೋಯ್ತು, ಇದು ಹೋಯ್ತು, ಎ ಎ. ಓಕೆ, ಇವಾಗ ನೆಕ್ಸ್ಟ್ ಲೆಟರ್ ಕಂಡುಹಿಡ್ಬಿಟ್ರೆ ಇ. ಅಂದ್ರೆ ಇಲ್ಲಿ ನಮಗೆ ಡಿ ಬರ್ತಾ ಸಿ ಬರ್ತಪ್ಪ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, 4ನೇ ಲೆಟರ್ ಏನ್ ಪ್ಲಸ್ 2 ಮಾಡ್ಯಾರ, ನಾನು ಪ್ಲಸ್ 2 ಮಾಡಿದೆ. ಇ ಆದ್ಮೇಲೆ ಏನ್ ಬರ್ತದೆ? ಬಿ. ಬಿ ಆದ್ಮೇಲೆ ಸಿ. ಅಂದ್ರೆ ಇಲ್ಲಿ ಏನ್ ಬಂದಿರ್ಬೇಕು? ಸಿ ಬಂದಿರ್ಬೇಕು. ಸೊ ಟಿ ಎಫ್ ಎ ಡಿ ಬರಲ್ಲ, ಅಲ್ಲಿ ಏನ್ ಬರ್ತದಪ್ಪ? ಸಿ ಬರ್ತದೆ. ಇದು 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 ಹೋಯ್ತು, ಇದು ಒಂದೇ ಉತ್ತರ, ರೈಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿಲಿ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಯು ಎಸ್ ಜೆ ಐ ಅನ್ನು 49 ಎಂದು ಮತ್ತು ಡಿ ಪಿ ಟಿ ಕ್ಯೂ ಅನ್ನು 51 ಎಂದು ಸಂಕೇತಿಸಲಾಗಿದೆ. ಹಾಗಾದ್ರೆ ಈ ಸಂಕೇತ ಭಾಷೆಯಲ್ಲಿ ಎಫ್ ಎ ಯು ಎಲ್ ಗೆ ಯಾವ ಸಂಕೇತವಾಗಿರುತ್ತದೆ? ನೋಡಿಲಿ, ಒಂದ್ಸತಿ ಟ್ರೈ ಮಾಡಿ. ಓಕೆ, ರೈಟ್. ನೋಡಿಲಿ, ಯು ಎಸ್ ಜೆ ಐ ನ ನೀವೇನ್ ಮಾಡಿ, ಎ ಅನ್ನು 26, ಬಿ ಅನ್ನು 25, ಸಿ ಅನ್ನು 25 ಈ ತರ ರಿವರ್ಸ್ ಆರ್ಡರ್ ತಗೊಂಬಂದ್ರೆ ನಿಮ್ಗೆ ಯುದ ನಂಬರ್ ಎಷ್ಟಪ್ಪ ಅಂತಂದ್ರೆ 6, ಎಸ್ ದ ನಂಬರ್ 8, ಜೆ ದ ನಂಬರ್ 17, ಐ ದ ನಂಬರ್ 18. 6 8 14, 14 17 31, 31 18 49. ಹಂಗಂದ್ರೆ ಅವು ಮೇಲೆ ಏನೇನು ಆಲ್ಫಾಬೆಟ್ ಕೊಟ್ಟಿರ್ತೀನೋ ಅದು ರಿವರ್ಸ್ ಆರ್ಡರ್ ಇಂದ ತಗೊಂಬಂದ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಸೊ ಹಂಗಂದ್ರೆ ನೀವು ಡೈರೆಕ್ಟ್ ಆಗಿ ಎಫ್ ಎ ಯು ಎಲ್ ಗೆ ಟ್ರೈ ಮಾಡ್ರಿ. ಸೊ ಎಫ್ ಎ ಯು ಎಲ್ ಗೆ ಏನಪ್ಪಾ ಅಂತಂದ್ರೆ ಎಫ್ ದ ನಂಬರ್ ಎಷ್ಟಪ್ಪ ಅಂತಂದ್ರೆ 21, ಎ ದ ನಂಬರ್ 26, ಯು ದ ನಂಬರ್ 6, ಎಫ್ ಎ ಯು ಎಲ್. ಎಲ್ ದ ನಂಬರು, ಸೊ ಎಲ್ ದ ನಂಬರ್ ಎಷ್ಟಪ್ಪ ಅಂತಂದ್ರೆ 15. ಓಕೆ, ನೋಡಿ 21 26 ನೋಡಿಲಿ, ಅವಸರ ಮಾಡಕ್ ಹೋಗ್ರಿ ಕ್ಯಾಲ್ಕುಲೇಷನ್ ಪಾಠದಾಗ. ಸೊ 1 + 6 7, 7 6 13, 13 5 18, ಕ್ಯಾರಿ ಬಂತು 1, 2 2 4, 5 6 68. ಆಪ್ಷನ್ ಐತೆ ನೋಡ್ರಿ ಇಲ್ಲಿ 68 ಐತೆ, ಅಂದ್ರೆ ರೈಟ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಮತ್ತೆ ಸೇಮ್ ಅದೇ ತರನೇ ಐತೆ. ಬಟ್ ಈ ತರ ಕ್ವಶನ್ಸ್ ಬಂದವಪ್ಪ ಅಂದ್ರೆ ನೀವು ಫಸ್ಟ್ ಏನ್ ತಗೋಬೇಕು? LTRH ಅನ್ನ ತಗೋಬೇಕು. ಮತ್ತೆ ಅದೇ ತರನೇ ನಿಮ್ಗೆ ಏನ್ ಕೊಟ್ರ? ಆಲ್ಫಾಬೆಟ್ಸ್ ಜೊತೆ ನಂಬರ್ ಕೊಟ್ರ. ಓಕೆ, ಒಂದ್ಸತಿ ಬಹಳ ಕ್ವಶನ್ ದಾಗ ಏನ್ ಮಾಡ್ಬೇಕಂದ್ರೆ ನೀವು ಸ್ಟ್ರೇಟ್ ಟ್ರೈ ಮಾಡ್ಬೇಕು. ಬಟ್ ಇನ್ ಕೇಸ್ ನಿಮ್ ಸ್ಟ್ರೇಟ್ ವರ್ಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ನೀವು ಫಾಸ್ಟ್ ಆಗಿ ಮತ್ತೆ ರಿವರ್ಸ್ ಆರ್ಡರ್ ಕೂಡ ನೋಡ್ಕೊಂಡ್ ಬರ್ಬೇಕು. ಓಕೆ, ಈ ಪ್ರಶ್ನೆ ನಾವ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಲಾಸ್ಟ್ ಪ್ರಶ್ನೆ ರಿವರ್ಸ್ ಮಾಡಿದ್ವಲ್ಲ, ಈ ಪ್ರಶ್ನೆ ಏನ್ ಮಾಡಮ್ಮ? ಸ್ಟ್ರೇಟ್ ಮಾಡಮ್ಮ. ಉತ್ತರ ಬಂತ, ಓಕೆ. ಉತ್ತರ ಬರಲಿಲ್ಲ ಅಂದ್ರೆ ಮತ್ತೆ ರಿವರ್ಸ್ ಬರಮ್ಮ. ಓಕೆ, ಇವಾಗ ನಮ್ಗೆ ಸ್ಟ್ರೇಟ್ ಅದ ಬರಮ್ಮ. ಸೊ ಎಲ್ದ ನಂಬರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 12 ಬರುತ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಟಿ ದ ನಂಬರ್ ಎಷ್ಟು ಬರ್ತಪ್ಪ ಅಂದ್ರೆ 20 ಬರುತ್ತೆ. ನೆಕ್ಸ್ಟ್ ಆರ್ ದ ನಂಬರ್ 18 ಬರುತ್ತೆ. ಎಚ್ ದ ನಂಬರ್ 8 ಬರುತ್ತೆ. ಓಕೆ, ಇದನ್ನೆಲ್ಲ ಕೂಡ್ಸಮ್ಮ. ಸೊ 12 18 30
30 ಪ್ಲಸ್ 20 50, 50 ಪ್ಲಸ್ 8 58. ಓಕೆ, ಅಂದ್ರೆ ಈ ಪ್ರಶ್ನೆಗೆ ರಿವರ್ಸ್ ಆರ್ಡರ್ ಇಂದ ತಗೋಬಾರ್ದು, ಸ್ಟ್ರೇಟ್ ಆರ್ಡರ್ ಇಂದ ಅಂತಂದ್ರೆ ಎ ಅನ್ನೋದು 1, ಬಿ ಅನ್ನೋದು 2, ಸಿ ಅನ್ನೋದು 3 ಈ ತರ ತಗೊಂಡ್ರೆ ಈ ಉತ್ತರ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಹಂಗಂದ್ರೆ ಅದೇ ತರ ಲಾಸ್ಟ್ ಗೆ ಜಿ ಎಸ್ ಸಿ ನ ನೀವು ಸ್ಟ್ರೇಟ್ ಆರ್ಡರ್ ಇಂದ ತಗೊಳೋದಾದ್ರೆ ನೋಡ್ರಿ. ಸೊ ಜಿ ದ ನಂಬರ್ 7, ಎಸ್ ದ ನಂಬರ್ 19, ಸಿ ದ ನಂಬರ್ 3, ಇ ದ ನಂಬರ್ 5. ಹಂಗಂತಂದ್ರೆ 7 ಪ್ಲಸ್ 3 10, 10 ಪ್ಲಸ್ 15 15 19 34. ಈ ಪ್ರಶ್ನೆಗೆ 34 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್. ಓಕೆ, 12ನೇ ಪ್ರಶ್ನೆ ಏನ್ ಹೇಳ್ತದಪ್ಪ ಅಂತಂದ್ರೆ ಜಿ ಡಿ. ಓಕೆ, ನೀವೊಂದ್ಸತ ಟ್ರೈ ಮಾಡ್ರಿ. ರೈಟ್, ಒಂದ್ಸತಿ ಕ್ವಶನ್ ಓದಿ. ಜಿ ಡಿ 34ಗೆ ಎಚ್ ಇ 24 ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಬಂಧಿಸಿದೆ. ಅಂದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಜಿ ಡಿ ನ 34 ಜೊತೆ ಎಚ್ ಇ ನ 24 ಅಂತ ಒಂದು ರೀತಿಯಲ್ಲಿ ಏನೋ ಕನೆಕ್ಷನ್ ಐತಂತ. ನೋಡಲಿ, ಜಿ ಆದ್ಮೇಲೆ ಎಚ್ ಬರುತ್ತ, ಡಿ ಆದ್ಮೇಲೆ ಇ ಬರುತ್ತೆ, ಅಂದ್ರೆ +1 +1 ಇಲ್ಲಿ +10. ಇದೇ ತರನೇ ನೀವು ಸಿ ಜೆ ಡಿ ಕೆ, ಸಿ ಜೆ 12, ಡಿ ಕೆ 2. 1 ಮಿನಿಟ್, ಇಲ್ಲಿ +10 ಅಲ್ಲ -10. ನೋಡಿಲಿ, ಸಿ ಇಂದ ಡಿ -1, ಜೆ ಇಂದ ಸಿ ಇಂದ ಡಿ +1, ಜೆ ಆದ್ಮೇಲೆ ಕೆ +1. ಅಲ್ಲಿ +1 ಮಾಡ್ರೆ ಇಲ್ಲಿ +1 ಮಾಡ್ರೆ, ಇಲ್ಲಿ +1 ಮಾಡ್ರೆ ಇಲ್ಲಿ +1 ಮಾಡ್ರೆ, ಇಲ್ಲಿ -10 ಮಾಡ್ರೆ ಇಲ್ಲಿ -10 ಮಾಡಿರ್ಲೇಬೇಕು. ಓಕೆ, ಹಂಗಂದ್ರೆ ಇದೇ ಲಾಜಿಕ್ ಇಟ್ಕೊಂಡು ನೀವು ಲಾಸ್ಟ್ ಗೆ ಈ ಉತ್ತರನ ನೀವು ಕಂಡುಹಿಡಬೇಕು. ಯಾವುದು? ಎಕ್ಸ್ ವಿ. ಇಲ್ಲಿ +1 ಮಾಡ್ರೆ ನಾವು ಇಲ್ಲಿ +1 ಮಾಡ್ತೀವಿ. ಎಕ್ಸ್ ಆದ್ಮೇಲೆ ಏನ್ ಬರುತ್ತೆ? ವೈ. ಓಕೆ, ವೈ ಬಂದಿರೋದು ಇವೆರಡು ಓದು, ಇದು ಒಂದು ಹೋಯ್ತು. ಆದ್ಮೇಲೆ ವಿ ಆದ್ಮೇಲೆ +1 ಮಾಡೋದು, ವಿ ವಿ ಯು ವಿ ಡಬ್ಲ್ಯೂ, ವೈ ಡಬ್ಲ್ಯೂ ಇಂದ. ಸೊ ವೈ ಡಬ್ಲ್ಯೂ ಇಂದ ನೋಡೋದಾದ್ರೆ ಇವೆರಡೋದು, ಇವೆರಡು. ಓಕೆ, ಅವ್ರು 56 ಅಂದಿದ್ರು, ಅಲ್ಲಿ +10 -10 ಮಾಡ್ಯಾರ, ನಾವು ಇಲ್ಲಿ -10 ಮಾಡಮ್ಮ 46 ಬರ್ತಾ. ವೈ ಡಬ್ಲ್ಯೂ 46 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಈ ವರ್ಷ SSSGD ಪರೀಕ್ಷೆಯಲ್ಲಿ ನಡೆಯಕತ್ತೆ ನೋಡ್ರು, ಎಲ್ಲಾ ಶಿಫ್ಟ್ಗಳು ನಡೆಯಕತ್ತೆ ನೋಡ್ರು, ಇದೇ ತರ ಪ್ರಶ್ನೆಗಳು ಬರಕತ್ತೆ ನೋಡ್ರು. 4 ಪ್ರಶ್ನೆ ನಿಮ್ ಕೈಯಾಗಿದ್ದಂಗೆ ಈ ತರದ ಬಹಳಷ್ಟು ಕ್ವಶನ್ಗಳನ್ನ ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ನೆಕ್ಸ್ಟ್ ಪ್ರಶ್ನೆ. ಓಕೆ, ಇದೊಂದು ಟೈಪ್. ಸೊ ಈ ಟೈಪ್ ಬಹಳ ಈಸಿ, ನೀವು ಎಲ್ಲಾರು ಈ ತರ ಪ್ರಶ್ನೆಗಳು ಮಾಡ್ಬೋದು, ಅಷ್ಟು ಸುಲಭವಾಗಿರ್ತವೆ ಇದ್ರಲ್ಲಿ. ನೋಡಲಿ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ CAN ಕ್ಯಾನ್, ಐ ಗೋ ಯನ್ನು ಅವ್ರು ಏನಂತ ಕರಿತಾರಂತ? PRNTGS ಅಂತ ಕರಿತಾರಂತ. ಅದೇ ತರನೇ ಈ ಕ್ಯಾನ್ ಸ್ವಿಮ್ ಅನ್ನು ಅವ್ರು ಏನಂತ ಕರಿತಾರ ಅಂತಂದ್ರೆ LIEDPR ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಈ ಸಂಕೇತ ಭಾಷೆಯಲ್ಲಿ CAN ಕ್ಯಾನ್ ಅನ್ನು ಹೇಗೆ ಸಂಕೇತಿಸಲಾಗಿದೆ? ಓಕೆ, ನೋಡ್ರಿ, ಕ್ಯಾನ್ ಅನ್ನೋದು ನೋಡ್ರಿ, ಇಲ್ಲಿ ಫಸ್ಟ್ ಕ್ಯಾನ್ ಅನ್ನೋದಕ್ಕೆ ಉತ್ತರ ಏನಂತ ಕಂಡಿಡಕತ್ತ. ಸೊ ಹಂಗಂದ್ರೆ ಕ್ಯಾನ್ ಇಲ್ಲಿ ಬಂದತೆ ನೋಡ್ರಿ, ಬಂದತೆ, ಇಲ್ಲಿ ಬಂದತೆ ನೋಡ್ರಿ, ಬಂದತೆ. ಅಂದ್ರೆ ಅಲ್ಫಾಬೆಟ್ ಅಲ್ಲಿ ಕ್ಯಾನ್ ಅನ್ನೋದು 2 ಟೈಮ್ ಬಂದತೆ. ಅದು ಬಿಟ್ಟು ಯಾವ್ದಾದ್ರು ನಂಬರ್, ಅದು ಯಾವ್ದಾದ್ರು ಆಲ್ಫಾಬೆಟ್ 2 ಸತಿ ಬಂದಿಲ್ಲ, ಇದು ಒಂದೇ ಬಂದತೆ, ಇದು ಒಂದೇ 2 ಸತಿ ಬಂದತೆ. ಅಂದ್ರ ಅದೇ ತರನೇ ಇಲ್ಲಿ ಯಾವ್ದಾದ್ರು ಮೇಲೆ ಮತ್ತು ಕೆಳಗಡೆ 2 ಟೈಮ್ ಬಂದ್ರೆ ಯಾವ್ದಾದ್ರು ಐತೆ ನೋಡ್ರ, ಕಣ್ಣಿಗೆ ಕಾಣ್ತತೆ ನೋಡ್ರ, ಕಾಣ್ತತೆ ಇಲ್ಲಿ ನಿಮ್ಗೆ PR. ಹಂಗಂದ್ರೆ ಕ್ಯಾನ್ಗೆ ಉತ್ತರ ಏನಪ್ಪಾ ಅಂತ PR. ಇಷ್ಟು ಸುಲಭ ಮಾಡ್ಬೋದಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಇಷ್ಟು ಬರೆಯೋದು ಬೇಕಾಗಿಲ್ಲ. ನಿಮ್ಗೆ ಯಾಕೆ ನಾನ್ ಯಾಕೆ ಬರ್ದಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗ್ಲ ಅಂತೇಳಿ. ಸೊ ಇನ್ ಕೇಸ್ ನೀವು ಫಾಸ್ಟ್ ಇದೀರಪ್ಪ ನೀವು ಅಂತಂದ್ರೆ ಬರೆಯೋದೇ ಬೇಕಲ್ಲ, ನೀವು ಕಣ್ಣಲ್ಲೇ ಉತ್ತರ ಹೇಳ್ಬಿಡ್ತೀರಿ. ಕ್ಯಾನ್ ಅಂದ್ರೆ 2 ಟೈಮ್ ಬಂದತೆ, PR ಅಂದ್ರೆ 2 ಟೈಮ್ ಬಂದತೆ ಅಂದ್ರೆ ಪಟ್ಟ ಅಂತ ಪಿ ಅಂತ ಉತ್ತರ ಹಾಕ್ಬಿಡ್ತೀರಿ. ಓಕೆನಾ? ನೆಕ್ಸ್ಟ್. ಸೊ ಅದೇ ತರನೇ ಇದು 14ನೇ ಪ್ರಶ್ನೆ. 12ನೇ ಪ್ರಶ್ನೆ ಸೇಮ್ ಇದೇ ತರ ಇತ್ತು ನೋಡ್ರಿ. ER32ಗೆ DS 34 ಎಂದು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಬಂಧಿಸಿದೆ. ಅಂದ್ರೆ ಮತ್ತೆ ಅದೇ ತರನೇ ER ನ ನೀವು 32 ಮತ್ತು DS ನ 34 ಅಂತ ಕರಿತೇವಂತ. ನೋಡಿ, E ಇಂದ D -1
ಅದೇ ಸೊ ಇ ಇಂದ ಡಿ -1 ಆರ್ ಇಂದ ಎಸ್ ಪ್ಲಸ್, ಸೊ ಆರ್ ಆದ್ಮೇಲೆ ಏನ್ ಬರ್ತಾ +1, ಸೊ ಇ ಇಂದ ಡಿ. ಸೊ ಅದೇ ತರನೇ ಇದು ನೀವೇನ್ ಮಾಡ್ರಿ ನೋಡಿ, ಇದನ್ನ ಎಲ್ಲಾ ಕಡೆ ವರ್ಕೌಟ್ ಆಗ್ಬೇಕು. ಅದೇ ರೀತಿಯಲ್ಲಿ ಎಕ್ಸ್ ಡಬ್ಲ್ಯೂಗೆ 54, ಡಬ್ಲ್ಯೂ ಎಕ್ಸ್ ಗೆ 56. ಓಕೆ ನೋಡ್ರಿ, ಫಸ್ಟ್ ಲೆಟರ್ ಅಲ್ಲಿ -1, ಅದೇ ತರನೇ ಇಲ್ಲಿ ಕೂಡ -1 ಮಾಡ್ಯಾರ. ಡಬ್ಲ್ಯೂ ವೈ ಅದಾದ್ಮೇಲೆ ಎಕ್ಸ್, ಎಕ್ಸ್ ಇಂದ ಡಬ್ಲ್ಯೂ ಅಂದ್ರೆ ಇಲ್ಲಿ -1 ಮಾಡ್ರೆ, ಇಲ್ಲಿ -1 ಮಾಡ್ರೆ. ಹಂಗಂದ್ರೆ ಲಾಸ್ಟ್ ಪ್ರಶ್ನೆಗೂ ನಾವು -1 ಮಾಡ್ಬಿಡೋಣ. ಸೊ ಲಾಸ್ಟ್ ಏನಂತ ಕೇಳ್ಯಾರ, WB 78. ಸೊ -1 ಮಾಡಿದಾಗ ಇಲ್ಲಿ ಏನ್ ಬಂದಿರಬೇಕು, ವೈ ಬಂದಿರಬೇಕು. ವೈ ಎಲ್ಲದಕ್ಕೂ ಬಂದೈತೆ. ಓಕೆ, ಎರಡನೇ ಲೆಟರ್ +1 ಮಾಡ್ರ, ಇಲ್ಲಿ +1 ಮಾಡ್ರೆ, ಇಲ್ಲಿ ಕೂಡ +1 ಮಾಡ್ರ. ಡಬ್ಲ್ಯೂ ಆದ್ಮೇಲೆ ಏನ್ ಬರ್ತದೆ, ಎಕ್ಸ್ ಆದ್ಮೇಲೆ ಎಕ್ಸ್ ಬರ್ತದೆ. ಅದೇ ತರನೇ +1 ಮಾಡಿದ್ರ ಬಿ ಆದ್ಮೇಲೆ ಸಿ ಬರ್ತದೆ. ವೈ ಸಿ ಇದು 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 ಇದೆ, ಇದು ಒಂದೇ ಉತ್ತರ. ಓಕೆ ರೈಟ್. ನೆಕ್ಸ್ಟ್ ZIYJ ನ ಏನಂತ ಕರಿತಾರಪ್ಪ ಅಂತಂದ್ರೆ 38 ಅಂತ ಕರಿತಾರಂತ. ಟ್ರೈ ಮಾಡಿ ನೀವು. ಗ್ರೇಟ್. ನೋಡಲಿ, ZIYJ ನ 38 ಅಂತ ಕರಿತಾರಂತ. ಅಂದ್ರೆ ಈ ತರ ಪ್ರಶ್ನೆ ಬಂದ್ ಅಲ್ಫಾಬೆಟ್ಗಳು ಕೊಟ್ಟು ಈ ತರ ನಂಬರ್, ಈ ತರ 2 ಅಂದ್ರೆ 2 ಅಂಕಿ ನಂಬರ್ ಬಂದ್ರೆ ನೀವು ತಿಳ್ಕೋಬೇಕು ಏನ್ ಮಾಡಿರ್ಬೋದು, ಸ್ಟ್ರೇಟ್ ಆರ್ಡರ್ ಅಥವಾ ರಿವರ್ಸ್ ಆರ್ಡರ್ ಇಂದ ನಿಮ್ಗೆ ಏನ್ ಮಾಡಿರ್ಬೋದು, ಪ್ಲಸ್ ಮಾಡಿ ಕೊಟ್ಟಿರ್ಬೋದು. ನಾರ್ಮಲ್ ಆಗಿ ನಿಮ್ಗೆ ಅವಾಗ್ಲಿಂದ ಏನ್ ಹೇಳ್ತಿದ್ದೆ, ಕೆಲವಷ್ಟು ಪ್ರಶ್ನೆಗಳು ಏನ್ ಬಂದಿದ್ದು ರಿವರ್ಸ್ ಇಂದ ಬಂದಿದ್ದು, ಕೆಲವೊಂದು ಪ್ರಶ್ನೆಗಳು ಸ್ಟ್ರೇಟ್ ಆರ್ಡರ್ ಇಂದ ಬಂದಿದ್ದು. ಸೊ ಈ ಪ್ರಶ್ನೆ ನಾವ್ ಏನ್ ಮಾಡಮ್ಮಪ್ಪ ಅಂತಂದ್ರೆ ರಿವರ್ಸ್ ಆರ್ಡರ್ ಇಂದ ಬರಮ್ಮ. ಯಾಕಪ್ಪ ಅಂದ್ರೆ ನಂಬರ್ ಬಹಳ ದೊಡ್ಡದಿಲ್ಲ, ಸಣ್ಣದೈತೆ. ಹೌದಾ, ನಂಬರ್ ನೋಡಿ ಇಲ್ಲಿ 38 ಅಂತ ಐತೆ. ಬಟ್ ನಿಮಗ್ ಗೊತ್ತು, ನಾ ಸ್ಟ್ರೇಟ್ ಇಂದ ತಗೊಂಡೋದಂದ್ರೆ ಜಡ್ ಅನ್ನೋದೇ 26 ಬರುತ್ತೆ, ವೈ ಅನ್ನೋದು ಎಷ್ಟು ಬರ್ತದೆ, 25 ಬರ್ತದೆ. ಹಂಗಂದ್ರೆ ಅದು ವರ್ಕೌಟ್ ಆಗಲ್ಲ. ನೀವು ರಿವರ್ಸ್ ಇಂದ ಬರ್ರಿ, ಪಕ್ಕ ಉತ್ತರ ಸಿಗ್ತದೆ. ಸೊ ಜಡ್ ಅನ್ನೋದು 1, ವೈ ಅನ್ನೋದು 2, ಅದೇ ತರನೇ ಎಕ್ಸ್ ಐ ಅನ್ನೋದು 18, ಅದೇ ತರನೇ ಜೆ ದ ನಂಬರ್ 17, 18 2 20, 21 21 17, 21 + 17 38 ನೋಡ್ರಿ. ಅಂದ್ರೆ ಈ ಪ್ರಶ್ನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇದು ZIYJ ನೋಡೇ ಗೊತ್ತಾಗ್ಬಿಡುತ್ತೆ ನಮ್ಗೆ, ಇದು ಸ್ಟ್ರೇಟ್ ಆರ್ಡರ್ ಇಂದ ಬರ್ತಾ, ರಿವರ್ಸ್ ಆರ್ಡರ್ ಇಂದ ಬರ್ತಾ. ಬಟ್ ಈ ತರ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಬಹಳ ಪ್ರಶ್ನೆಗಳು ನೀವು ಸಾಲ್ವ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಪ್ರಶ್ನೆ ರಿವರ್ಸ್ ಇಂದ ಬಂದತ್ತೆ ಅಥವಾ ಸ್ಟ್ರೇಟ್ ಇಂದ ಬಂದತ್ತೆ ಅಂತ. ಸೊ ಹಂಗಂದ್ರೆ ನಾವೇನ್ ಮಾಡ್ಬಿಡೋಣ, ಡೈರೆಕ್ಟ್ ಆಗಿ ಲಾಸ್ಟ್ ಪ್ರಶ್ನೆಗೆ ಹೋಗ್ಬಿಡಮ್. ಇಲ್ಲಿ VTUC ನ ಓಕೆನಾ. ಹಂಗಂದ್ರೆ ವಿ ಏನಂತ ನೋಡಲಿ, ರಿವರ್ಸ್ ಆರ್ಡರ್ ಇಂದ ನೋಡೋದಾದ್ರೆ ಏನ್ ಬರುತ್ತಾ 5, ನೆಕ್ಸ್ಟ್ ಟಿ ಇದು 7, ವಿ ಇದು 6, ಸಿ ಇದು 24. ನೋಡಲಿ 24 6 30, 37 37 5 42 ಬಂದದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಎಲ್ಲರೂ ಉತ್ತರ ರೈಟ್ ಐತೆ? ಕ್ವಶನ್ ಓದಿ ಟ್ರೈ ಮಾಡಿ. ಓಕೆ ಬನ್ನಿ. ಕೆಲವು ತಾರ್ಕಿಕ ನಿಯಮಗಳ ಆಧಾರದ ಮೇಲೆ CLICHE ಅನ್ನು ಅವ್ರು ಏನಂತ ಕರೀತಾರಪ್ಪ ಅಂತಂದ್ರೆ IHJAMF ಅಂತ ಕರಿತಾರಂತ. ನೋಡಲಿ, ಸಿ ಇಂದ ಐ ಕರಿತಾರಪ್ಪ ಅಂತಂದ್ರೆ ನೋಡಲಿ, ಸಿ ಆದ್ಮೇಲೆ ಏನ್ ಬರ್ತದೆ, DEFGHI ಅಂದ್ರೆ 1 2 3 4 5 6 +6. ಅದೇ ತರನೇ ಎಲ್ಲಿಂದ ಎಚ್ ಬರ್ತಾರಪ್ಪ ಅಂದ್ರೆ ನೀವು ತಿಳ್ಕೋಬೇಕು, ರಿವರ್ಸ್ ಹೋಗ್ಯಾರಪ್ಪ ಅಂತ ಅರ್ಥ. ಎಷ್ಟು ರಿವರ್ಸ್ ಹೋಗ್ಯಾರ, KJI ಮತ್ತೆ ಇದು ಕೂಡ ಎಣಿಸ್ಕೋಬೇಕು -4. ಬಟ್ ನೀವೇನ್ ಮಾಡಿರಿ ನೋಡು, ಇದು ಬೇರೆದಕ್ಕೂ ಉತ್ತರ ಬಂದಿರ್ಬೇಕು. ಅದೇ ಮೆಥಡ್, ಅದೇ ಲಾಜಿಕ್ ಇದಕ್ಕೂ ಬಂದಿರ್ಬೇಕು. ಲಾಸ್ಟ್ FUMBLE. ಓಕೆ ನೋಡಿಲಿ, ಎಲ್ಲಾ ಕಡೆ QQ ಬಂದತಿ. ಇದು ಬೇಕಾ ಇಲ್ಲ, ಫಸ್ಟ್ನೇ ಲೆಟರ್ ಕಂಡಿಡ್ಬಿಡ್ರಿ, +6 ಮಾಡ್ಯಾರ ಆಯ್ತಾ. ಸೊ ಎಫ್ ಆದ್ಮೇಲೆ ಏನ್ ಬರುತ್ತಾ, ಸೊ EFGHIJKL +6 ಅಂದ್ರೆ ಇಲ್ಲಿ ಏನ್ ಬಂದಿರ್ಬೇಕು, ಎಲ್ ಬಂದಿರ್ಬೇಕು.
ಎಲ್ ಬಂದತೆ ಅಂದ್ರೆ ನಿಮ್ಗೆ ಏನೋದು ಇದು ಓದು ಇದು ಓದು. ಓಕೆ, ಯಾವ್ದು ಕಂಡು ಹಿಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ನೋಡ್ರಿ. ಇದು ಸೇಮ್ ಐತಿ, ಇದು ಸೇಮ್ ಐತಿ, ಇದು ಸೇಮ್ ಐತಿ, ಇದು ಸೇಮ್ ಐತಿ. ಈ ತರ ನೀವು ಏನಪ್ಪಾ ಟೈಮ್ ವೇಸ್ಟ್ ಮಾಡ್ಲಾರಂಗ ಯಾವ್ದು ಬೇಕು ಅದು ಮಾತ್ರ ನೀವು ಟಾರ್ಗೆಟ್ ಮಾಡಿ ನೋಡ್ಕೋಬೇಕು. ಅಂದ್ರೆ ನೀವು ಡೈರೆಕ್ಟ್ ಆಗಿ 1 2 3 4 ನಾಲ್ಕನೇ ಅಕ್ಷರ ಬಿಟ್ಟು 5ನೇ ಅಕ್ಷರ ನೀವು ತಿಳ್ಕೊಂಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಅಂದ್ರೆ ಇಲ್ಲಿ 5ನೇ ಅಕ್ಷರ, ಬಟ್ ಇಲ್ಲಿ ಮೇಲೆ ಏನ್ ಮಾಡ್ರೆ ತಿಳ್ಕರಿ 1 2 3 4 5. ಸೊ ಹೆಚ್ಚಿಂದ ಎಂ ಬಂದ್ರೆ ಅಂದ್ರೆ ನೀವು ತಿಳ್ಕೋಬೇಕು. ಸೊ ಎಚ್ ಆದ್ಮೇಲೆ ಏನ್ ಬರುತ್ತಾ ಐ, ಎಚ್ ಆದ್ಮೇಲೆ ಐ ಜೆ ಕೆ ಎಲ್ ಎಂ, ಎಚ್ ಆದ್ಮೇಲೆ ಐ ಜೆ ಕೆ ಎಲ್ ಎಂ ಅಂದ್ರೆ 1 2 3 4 5 ಅಂದ್ರೆ +5 ಮಾಡ್ಯಾರ. ಬಟ್ ಇದೇ +5 ಇಲ್ಲಿ ಬಂದಿರ್ಬೇಕು ಉತ್ತರ. ಎಲ್ ಆದ್ಮೇಲೆ ಏನ್ ಬರುತ್ತಾ, ಎಲ್ ಆದ್ಮೇಲೆ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಅಂದ್ರೆ ಏನ್ ಬಂದಿರ್ಬೇಕು, ಕ್ಯೂ ಬಂದಿರ್ಬೇಕು. ಹಂಗಂದ್ರೆ ಇದು ಒಂದೇ ಬಂದೈತಿ, 5th ಲೆಟರ್ ಕ್ಯೂ. ಇದಂತೂ 2 ಹೋಗಿದ್ದು. ಸೊ ಇಲ್ಲಿ ಕ್ಯೂ ಮಾತ್ರನೇ, ಹಂಗಂದ್ರೆ 3ನೇ ಉತ್ತರ ರೈಟ್. ಸೇಮ್ ಅದೇ ತರನೇ ಇದು ಕೂಡ ಏನಪ್ಪಾ ಅಂತಂದ್ರ ಇಲ್ಲಿದೆ NEYG ನ PHB ಅಂತ ಸೇಮ್ ಅದೇ ತರ ಕರೀತಾರಂತ. ನಿಮ್ಗೆ ರಿವರ್ಸ್ ಇಂದ ಬಂದ್ರ ಸ್ಟ್ರೇಟ್ ಇಂದ ಬಂದ್ರಪ್ಪ ಅಂದ್ರೆ ನಿಮ್ಗೆ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ N ಇಂದ P ಬಂದರ, N ಆದ್ಮೇಲೆ MNOP ಅಂದ್ರೆ +2 ಮಾಡ್ಯಾರ. ಸೊ ಹಂಗಂದ್ರೆ ನೀವು ಇಲ್ಲಿ +2 ಮಾಡ್ಬಿಡಿ. H ಆದ್ಮೇಲೆ ಏನ್ ಬರುತ್ತಾ I J, ಹೌದಾ? ಸೊ NEYG ಅವ್ರು ಏನಂತ ಕರೀತಾರ ಅಂತಂದ್ರ ಇಂಗ್ಲಿಷ್ ಅಕ್ಷರ ಆಧರಿಸಿ NEYG ಗೆ PHBI ನ ಕರೀತಾರಂತ. ಸೊ ಏನಪ್ಪಾ ಅಂತಂದ್ರೆ N ಆದ್ಮೇಲೆ P ಕರೀತಾರಂತಂದ್ರೆ MNOP +2. ಅದಾದ್ಮೇಲೆ E ಆದ್ಮೇಲೆ ಅಂದ್ರೆ +2 ಬಂದೈತಪ್ಪ ಅಂತಂದ್ರೆ ಲಾಸ್ಟ್ಗೆ HCTB ಗೆ ನೀವೇನ್ ಮಾಡ್ರಿ +2 ಮಾಡ್ರಿ. ಸೊ +2 ಅಂದ್ರೆ H ಆದ್ಮೇಲೆ I J ಅದ್ರಲ್ಲಿ ಏನ್ ಬರ್ಬೇಕು, J ಬರ್ಬೇಕು. ಹಂಗಂದ್ರೆ ಇದು ಒಂದೇ ಉತ್ತರ. ಹೌದಾಯ್ತಾ? ಅಂದ್ರೆ ನಮ್ಗೆ ಉಳಿದಿದ್ದೆಲ್ಲ ಮಾಡೋದ್ ಬೇಕಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ J ಬಂದ್ರೆ ಇದು ಒಂದೇ. ಸೇಮ್ ಅದೇ ತರ. ಯಾಕಪ್ಪ ಅಂದ್ರೆ ನಿಮ್ಗೆ ಕಡಿಮೆ ಟೈಮ್ದಲ್ಲಿ ಈ ರೀಸನಿಂಗ್ ಕಡಿಮೆ ಟೈಮ್ ತಗೊಂಡು ಉಳಿದಿದ್ದಕ್ಕೆಲ್ಲ ನೀವು ಟೈಮ್ ಕೊಡ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸೇಮ್ ಅದೇ ತರನೇ ಈ ಪ್ರಶ್ನೆ ಅಂತ ಬಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರ ಇದೇ ತರನೇ ಕ್ವಶನ್ಸ್ ಬಂದಿರ್ತಾವ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ RU ಬಿಸಿ ಅನ್ನು MGRCTP ಇದನ್ನ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ನೀಟಾಗಿ ಬರ್ಕೊಂಡ್ಬಿಡ್ರಿ. ಬಟ್ ಬರ್ಕೊಂಡ್ರೆ ಒಂದ್ ಸ್ವಲ್ಪ ಫಾಸ್ಟ್ ಇರ್ಬೇಕು. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಈ ತರ ಬಹಳ ಟ್ರೈ ಮಾಡಿಲ್ಲಪ್ಪ ಅಂದ್ರೆ ಸ್ವಲ್ಪ ಟೈಮ್ ತಗೋಬಹುದು. ಬಟ್ ಇನ್ ಕೇಸ್ ನೀವು ಬಹಳ ಪ್ರಾಕ್ಟೀಸ್ ಮಾಡ್ಬಿಟ್ರಪ್ಪ ಅಂದ್ರೆ ನೀವು ಕಣ್ಣಲ್ಲೇ ಉತ್ತರ ಹಾಕ್ಬಿಡ್ತಾರೆ. ಸೊ ಲಾಸ್ಟ್ ಏನಂತ ಕೇಳಿದ್ರೆ ಯೂದ್ ಅಂತ ಕೇಳಿದ್ರೆ ಅಂದ್ರೆ ಲಾಸ್ಟ್ ಪ್ರಶ್ನೆ ಏನ್ ಬಂದಿತ್ತು ನೋಡಿ, ಸೇಮ್ ಅದೇ ತರನೇ ಅಲ್ಲಿ ಕ್ಯಾನ್ ಅನ್ನೋದು ಒಂದು ಪ್ರಶ್ನೆ ಬಂದಿತ್ತು ನೋಡ್ರಿ. ಕ್ಯಾನ್ ಅನ್ನೋದು 2 ಟೈಮ್ಸ್ ಬಂದತೆ. ಅದೇ ತರನೇ ಇಲ್ಲಿ ಕೂಡ ಯೂದ್ ಅನ್ನೋದೇ ಏನಂತ ಕೋಡ್ ಮಾಡೋದು ಅಂತ ಕೇಳ್ಯಾರ. ಸೊ ಯು ಅನ್ನೋದು ಇಲ್ಲಿ ಐತೆ, ಅದು ಎರಡು ಟೈಮ್ ಬಂದತೆ. ಅದೇ ತರನೇ ಇಲ್ಲಿ ಕೂಡ ಯಾವ್ದು ಅಕ್ಷರ 2 ಟೈಮ್ ಬಂದತೆ, RC ಬಂದತೆ. ಹಂಗಂದ್ರೆ ಈ ಪ್ರಶ್ನೆಗೆ RC ಉತ್ತರ. ರೈಟ್ ಮಾಡಿದ್ರೆ ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೀವು ಟ್ರೈ ಮಾಡ್ರಿ. ಕ್ವಶನ್ ಓದ್ರಿ, ಸೇಮ್ ಅದೇ ತರ ಐತೆ ನೋಡ್ರಿ. ಗೆಟ್ ದ ಬುಕ್ ಅನ್ನು ASPGNK ಎಂದು ಮತ್ತು ಬುಕ್ ಈಸ್ ಗುಡ್ ಅನ್ನು NKMLBT ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಬುಕ್ ಅನ್ನೋದು ನೋಡಿ, ಬುಕ್ ಅನ್ನೋದು 2 ಟೈಮ್ ಬಂದತೆ. ಸೇಮ್ ಅದೇ ತರನೇ ಅಂದ್ರೆ ಯಾವ ಲೆಟರ್ ಮತ್ತೆ ಅದೇ ತರನೇ 2 ಟೈಮ್ ಬಂದತೆ ನೋಡಿ. ASPGNK NKMLBT ಅಂದ್ರೆ ಯಾವ ಲೆಟರ್ ಇಲ್ಲಿ ಬುಕ್ ಅನ್ನೋದು 2 ಸತಿ ಬಂದತೆ ನೋಡಿ. ಅದೇ ತರನೇ ಇಲ್ಲಿ ನೋಡ್ರಿ NK 2 ಟೈಮ್ಸ್ ಬಂದತೆ. ಅಂದ್ರೆ ಬುಕ್ಕಿಗೆ ಏನು ಉತ್ತರ NK. ಇಷ್ಟು ಸುಲಭ ಇರುತ್ತೆ ನೋಡ್ರಿ ಪ್ರಶ್ನೆ. ನೀವೇನ್ ಮಾಡೋದು, ಟೈಮ್ ವೇಸ್ಟ್ ಮಾಡ್ಲಾರದಾಗ ಬಹಳಷ್ಟು ಪ್ರಶ್ನೆಗಳು ಇದೆ. ಈ ತರ ಬಂದ್ರಪ್ಪ ಅಂತ ಬಿಡ್ಲೇಬಾರ್ದು, ಮಾಡೇ ಬಿಡ್ಬೇಕು. ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ಇವತ್ತು ಟೋಟಲ್ ಆಗಿ 20 ಪ್ರಶ್ನೆ ಬಂದಿದೆ. 20ನೇ ಪ್ರಶ್ನೆ ಇದೆ, ಲಾಸ್ಟ್ನೇ ಪ್ರಶ್ನೆ ಇದು ನೋಡ್ರಿ. ಸೇಮ್ ಅದೇ ತರ ಐತೆ. ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮವನ್ನು ಆಧರಿಸಿ SBFU ನ ಅವ್ರು ಏನಂತ ಕರೀತಾರಪ್ಪ ಅಂತಂದ್ರೆ VDHX ಅನ್ನ ಕರೀತಾರಂತ. ನೋಡ್ಲಿ, S ಇಂದ U ಬಂದ್ರೆ ಅಂದ್ರೆ ಮುಂದಕ್ಕೆ ಹೋಗ್ಯಾರ. S ಆದ್ಮೇಲೆ ಏನ್ ಬರ್ತದೆ, ST
ಯು ವಿ ಅಂದ್ರೆ +3. ಅದೇ ತರ ಬಿ ಆದ್ಮೇಲೆ ಏನ್ ಬರುತ್ತೆ ಸಿ ಡಿ. ಓಕೆ ಸಿ ಡಿ ಅಂದ್ರೆ +2. ಬಟ್ ಇದನ್ನ ಏನ್ ಮಾಡಿರ್ ನೋಡ ಉತ್ತರಕ್ಕೆ ಡೈರೆಕ್ಟ್ ಆಗಿ ಹಾಕ್ಬಿಡ. ಸೊ ZEPI. ಓಕೆ ಆಪ್ಷನ್ ಅಲ್ಲಿ ನೋಡಿ ಇಲ್ಲಿ. ಓಕೆ +3 ಮಾಡ್ಯಾರ. ಎಸ್ ಆದ್ಮೇಲೆ ವಿ ಇದೆ, ಎಸ್ ಆದ್ಮೇಲೆ TUV. ಅದೇ ತರನೇ +3 ಮಾಡಮ್. ಇದಕ್ಕೂ ನಾವು Z ಆದ್ಮೇಲೆ ABC ಅಂದ್ರೆ ಇಲ್ಲಿ ಏನ್ ಬರ್ಬೇಕು ಸಿ ಬರ್ಬೇಕು ನೋಡಿ. ಇವು 3 ಹೋದವು, ಇದೊಂದೇ ಉತ್ತರ. ಇಷ್ಟು ಸುಲಭವಾಗಿರುತ್ತೆ ನೋಡು ಪ್ರಶ್ನೆ SSC GD ಮೇಲೆ. ಆದಷ್ಟು ಈ ರೀಸನಿಂಗ್ ಮೇಲೆ ನಿಮ್ಗೆ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ರೆ 20ಕ್ಕೆ 20 ಪ್ರಶ್ನೆಗಳು ನೀವು ರೈಟ್ ಮಾಡ್ಲೇಬೇಕು. ಯಾಕಪ್ಪ ಅಂದ್ರೆ ಅಷ್ಟು ಸುಲಭವಾಗಿರ್ತಾವ. ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ನಾವು ಅನಲೈಸ್ ಮಾಡಿವಿ. ನಮ್ಗೆ ಕ್ಲಾಕ್ ಅಂಡ್ ಕ್ಯಾಲೆಂಡರ್ ಮೇಲೆ ಬಹಳಷ್ಟು ಕ್ವಶನ್ಸ್ ಗಳು ಬಂದವ. ಮುಂದಿನ ವಿಡಿಯೋದಲ್ಲಿ ಕ್ಲಾಕ್ ಅಂಡ್ ಕ್ಯಾಲೆಂಡರ್ ತಗೊಂಡ್ಬರ್ತೀವಿ. ಅಲ್ಲಿವರೆಗೂ ಬಾಯ್.